ವೇದಾಂತ ಚಿಂತನದ ಸಾಧನ ಶಿಬಿರದಲ್ಲಿ ಆತ್ಮತತ್ವವನ್ನು ಪಡೆದುಕೊಂಡು ಈ ನರಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿದ ತಮ್ಮೆಲ್ಲರ ಪವಿತ್ರವಾದ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳತಕ್ಕಂಥ ಪರಶಿವ ಪರಮಾತ್ಮನಿಗೆ ವಂದಿಸಿ, ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಎನ್ನ ಶರಣಾರ್ಥಿಗಳು. ಬೆಳಗಿನ ಜಾವದಲ್ಲಿ ಶ್ರೀ ಸಾಧು ನಿಶ್ಚಲದಾಸರಿಂದ ವಿರಚಿತವಾದ ವಿಚಾರ ಸಾಗರ ಎಂಬ ಗ್ರಂಥದ ಮೊದಲನೇ ತರಂಗದಲ್ಲಿ ಏನು ಹೇಳ್ತಾ ಇದ್ದಾರೆ? ಸಾಮಾನ್ಯ ನಿರೂಪಣೆ. ಎದುರು ಸಾಮಾನ್ಯ ನಿರೂಪಣೆ, ಅನುಬಂಧ ಸಾಮಾನ್ಯ ನಿರೂಪಣೆ. ಅನುಬಂಧ ಸಾಮಾನ್ಯ ನಿರೂಪಣೆ. ಅದು ಅನುಬಂಧದ ಚತುಷ್ಟಯ ವರ್ಣನೆಯನ್ನ ಸಂಕ್ಷಿಪ್ತವಾಗಿ ನಿರೂಪಣೆಯನ್ನು ಮಾಡ್ತಾ ಇದೆ. ಇಂದಿನ ದಿವಸ ಗ್ರಂಥದಲ್ಲಿ ವಿವೇಕಿಯಾದಂಥ ಪುರುಷ ಅನುಬಂಧ ಚತುಷ್ಟಯನ್ನು ತಿಳಿದುಕೊಳ್ಳಲಾರ್ದನೆ ಗ್ರಂಥದಲ್ಲಿ ಪ್ರವೃತ್ತನಾಗುವುದಿಲ್ಲ. ಆದ್ದರಿಂದ ಈ ಗ್ರಂಥದಲ್ಲಿನ ಪ್ರಾರಂಭದೊಳಗೆ ಅನುಬಂಧ ಚತುಷ್ಟಯ ವರ್ಣನೆ ಮಾಡ್ತೀನಿ, ಅದರೊಳಗೆ ಪ್ರಾರಂಭದೊಳಗೆ ಅಧಿಕಾರಿ ವರ್ಣನೆ ಮಾಡ್ತೀನಿ, ನೀವು ಕೇಳ್ರಿ ಅಂತ ಹೇಳ್ತಾ ಅಧಿಕಾರಿ ವರ್ಣನೆ ಮಾಡಿ. ನೀವು ಅಧಿಕಾರಿ ಅಂತ ಯಾರಿಗಂತ? आवरण विक्षेप जाके नहीं किंतु एक अज्ञान वैचव साधन सहित नर सो अधिकृत मतिमान ಅಂತ ಯಾರ ಅಂತಃಕರಣದಲ್ಲಿ ಮಲ ವಿಕ್ಷೇಪ ದೋಷವನ್ನು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯನ್ನು ಮಾಡಿ ಕಳ್ಕೊಂಡಿದ್ದಾರೆಯೋ, ಒಂದು ಆವರಣ ದೋಷ ಒಂದು ಉಳಿದಿರುತ್ತದೆಯೋ ಅಂತ 4 ಸಾಧನ ಚತುಷ್ಟಯುಕ್ತ 4 ಸಾಧನ ಸಂಪನ್ನವಾದಂಥ ಪುರುಷನೇ ಇಲ್ಲಿ ಅಧಿಕಾರಿ. ಅಂದರೆ ಜ್ಞಾನಕ್ಕೆ ಅಧಿಕಾರಿ, ತತ್ವಜ್ಞಾನಕ್ಕೆ ಅವನೇ ಅಧಿಕಾರಿ ಅಂತ ಹೇಳ್ತಾ ಈಗ 4 ಸಾಧನಗಳನ್ನು ಹೇಳುವ ಸಮಯದೊಳಗೆ ಮೊದಲು ವಿವೇಕವನ್ನು ವರ್ಣನೆ ಮಾಡಿದರು. ವಿವೇಕ ಅಂತ ಹೇಳ್ತಾರೆ ಆತ್ಮ ಅಚಲ ಅವಿನಾಶಿ ಜಗತಾತೈ ಪ್ರತಿಕೂಲ ಐಸೋ ಜ್ಞಾನ ವಿವೇಕ. ಐಸಾ ಜ್ಞಾನ ವಿವೇಕ ಏನಂದ್ರೆ ಅದು ಅವಿನಾಶಿ ಆತ್ಮ ಅಚಲ ಜಗತ್ತಾತೆ ಪ್ರತಿಕೂಲ ಐಸಾ ಜ್ಞಾನ ವಿವೇಕ ಹೇ ಸಬ್ ಸಾಧನಕ್ಕೂ ಮೂಲ ಅಂತ ಹೇಳಿ. ಇದಕ್ಕೆ ಆತ್ಮ ಹೆಂಗಿದ್ದಾನ ಅಂದ್ರೆ ಅವಿನಾಶಿ ಇದ್ದಾನ ಮತ್ತು ಅಚಲ ಇದ್ದಾನ. ಜಗತ್ತು ಹೆಂಗದ ಅಂದ್ರೆ ತಾತೆ ಪ್ರತಿಕೂಲ ಅಂದ್ರೆ ಆತ್ಮನಿಗೆ ವಿರುದ್ಧ ಸ್ವರೂಪ ಉಳ್ಳದ್ದು. ಅಂದ್ರೆ ಏನು? ಅವ ಅವಿನಾಶ ಅದ, ನಾಶ ಉಳ್ಳದ ಜಗತ್ತದ. ಅವ ಪೂರ್ಣ ಇರೋದ್ರಿಂದ ಅಚಲ ಇದ್ದಾನ. ಇದು ಪರಿಚಯ ಇರೋದ ನಿತ್ಯ ಪರಿಣಾಮಶೀಲವಾದಂಥದ್ದು ಜಗತ್ತದ ಅಂತ. ಈ ರೀತಿಯಿಂದ ಈ ಆತ್ಮ ಮತ್ತು ಅನಾತ್ಮ ಎರಡರ ಮಧ್ಯದ ಭೇದ ಜ್ಞಾನ ಏನದಲ್ಲ, ಭೇದ ನಮಗೇನಾದ್ರ ಅಭೇದ ಜ್ಞಾನ ಅದ. ಯಾವ್ದು? ಅನಾತ್ಮದಲ್ಲಿ ಆತ್ಮನ ಬುದ್ಧಿ. ಅನಾತ್ಮಕ ಆತ್ಮ ಅಂತ ತಿಳ್ಕೊಂಡೇನೋ, ಅದಕ್ಕೆ ಮೊದಲು ಅನಾತ್ಮದ ಆತ್ಮ ಬೇಡ, ಭೇದ. ಆತ್ಮ ಏನೋ ಸ್ವರೂಪ ಹೆಂಗದ, ಅನಾತ್ಮದ ಸ್ವರೂಪ ಹೆಂಗಂತ ಇವೆರಡರ ಇಂಗಡಿಸಿ ತಿಳ್ಕೊಳ್ಳೋದಕ್ಕೆ ಏನಂತಾರಂದ್ರೆ ಈ ವಿವೇಕ ಅಂತ ಕರೀತಾರ. ಈ ವಿವೇಕನೇ ಸಬ್ ಸಾಧನಕ್ಕೂ ಮೂಲ. ಎಲ್ಲಾ ಸಾಧನ ಅಂದ್ರೆ ಜ್ಞಾನಕ್ಕ ಶಾಸ್ತ್ರದಲ್ಲಿ ಮಹಾತ್ಮರು ಎಷ್ಟು ಸಾಧನಗಳು ವರ್ಣನೆ ಮಾಡಿದ್ದಾರೆ. ಅವೆಲ್ಲ ಸಾಧನಗಳಿಗೆ ಎಷ್ಟು ಸಾಧನಗಳ ವರ್ಣನೆ ಮಾಡಿದ್ದಾರೆ ಅವರು? 14. ಅದಕ್ಕೆ ಹಿಂದೆ ಹೇಳ್ಕೊಂಬಂದ್ರೆ 14 ರತ್ನಗಳು. 14 ರತ್ನಗಳಂದ್ರೆ 14 ಸಾಧನಗಳು. ವಿವೇಕ ಅಂತ ಹೇಳಿದ್ರು ಮನೆಯಿಂದ ಹೇಳ್ಕೊಂಬಂದಿವಿ ನಾವು. ಅಷ್ಟು ವಿವೇಕವನ್ನೇ ಮೊದಲು ಮಾಡಿಕೊಂಡು ತತ್ವ ಪದಾರ್ಥ ಶೋಧನೆ ಪರ್ಯಂತರವಾಗಿ ಮಧ್ಯದಾಗ ಏನು ಸಾಧನಗಳಿದಾವಲ್ಲ ಇವೆಲ್ಲ ಸಾಧನ ಅಂದ್ರೆ ವಿವೇಕ ಬಿಟ್ಟು ಉಳಿದಂಥ ವೈರಾಗ್ಯವನ್ನೇ ಮೊದಲು ಮಾಡಿಕೊಂಡು ತತ್ವ ಪದಾರ್ಥ ಶೋಧನ ಪರ್ಯಂತರವಾಗಿ ಏನು ಸಾಧನಗಳು, ಅವೆಲ್ಲ ಸಾಧನಗಳ ಸಿದ್ಧಿಗೆ ಮೂಲ ಕಾರಣ ಯಾವುದು? ವಿವೇಕ. ವಿವೇಕ ಬಂದಿದ್ರೆ ಮುಂದಿನ ಎಲ್ಲ ಸಾಧನಗಳು ಸರಳವಾಗಿ ಸಿದ್ಧಿ ಆಗ್ತಾ ಹೋಗ್ತವು, ಸಾಧಕನಿಗೆ ಪ್ರಾಪ್ತಿ ಆಗ್ತಾ ಹೋಗ್ತವು ಅಂತ ಹೇಳಿ. ಆ ವಿವೇಕ ಎಲ್ಲ ಸಾಧನಕ್ಕೆ ಮೂಲ ಅಂದಾಗ ಅವರು ಒಬ್ಬ ಶಂಕಕಾರ ಶಂಕ ಮಾಡಿದ್ದ ಅಲ್ರಿ, ಮತ್ತೆ ವಿಜುಗುಷ ಪಂಡಿತನಲ್ಲಿ ಕೂಡ ವಿವೇಕ ಅದಲ್ಲ, ಮತ್ತೆ ಅವನಿಗೆ ಯಾಕೆ ಉತ್ತರ ಸಾಧನಗಳು ಪ್ರಾಪ್ತಿ ಆಗಲಿಲ್ಲ ಅಂದಾಗ ಅವರು ವಿಜುಗುಷ ಪಂಡಿತನಲ್ಲಿ ಹುಟ್ಟಲ್ಪಟ್ಟಂಥ ವಿವೇಕ ಶಾಸ್ತ್ರದಿಂದನೇ ಆಗಿರ್ಬೋದು, ಶಾಸ್ತ್ರ ಅಧ್ಯಯನ ಮಾಡಿರ್ಬೋದು ಕರೆ, ಆದ್ರೆ ಅಂತಃಕರಣ ಶುದ್ಧ ಇಲ್ಲ. ದೋಷಯುಕ್ತವಾದಂಥ ಅಂತಃಕರಣದಲ್ಲಿ ವಿವೇಕ ಉದಯ ಆಗಿರೋದ್ರಿಂದ ಅವನಲ್ಲಿ ಹುಟ್ಟಲ್ಪಟ್ಟಂಥ ವಿವೇಕ ಉತ್ತರ ಸಾಧನಗಳಿಗೆ ಕಾರಣ ಆಗಲಿಲ್ಲ. ಅದಕ್ಕೆ ಅವ್ರು ಏನಂದ್ರು, ಅವನಲ್ಲಿರ್ತಕ್ಕಂಥ ಅವನ ಅಂತಃಕರಣದ ಮಲಿನವಾದ ಅಂತಃಕರಣದಲ್ಲಿ ಏನು ವಿವೇಕ ಶಬ್ದಜ್ಞಾನ ರೂಪ ವಿವೇಕ ಏನದಲ್ಲ, ಆ ವಿವೇಕ ಅವಿವೇಕನೇ ಅಂದ್ರು ಅವ್ರು.
ವಿವೇಕನ ಶಬ್ದಕ್ಕೆ ಅರ್ಥ ಅಲ್ಲ ಅದು. ಶಬ್ದಜ್ಞಾನ ಅದ, ಅರ್ಥಜ್ಞಾನ ಇಲ್ಲ ಅವನಿಗೆ. ಅದು ವಿವೇಕ ಅಂತ ನಿನಗೆ ಬರೇ ಮಾತಾಡೋಕೆ ವಿವೇಕ ನೋಡ್ರಿ ಭಾಳ ಚಂದ ಮಾತಾಡೋಕಂದ್ರೆ ಏನು ಬ್ರಹ್ಮಜ್ಞಾನ, ಏನು ಜ್ಞಾನ ಅದನ್ನು ಶಬ್ದ ಜ್ಞಾನ ಅಲ್ಲ. ಅದಕ್ಕೆ ಅದು ಯಾವ ಜ್ಞಾನ? ಅರ್ಥದ ಜ್ಞಾನ. ಶಬ್ದದ ಜ್ಞಾನ ಅಭಿಮಾನಕ್ಕೆ ಕಾರಣ ಆಗ್ತದೆ, ಅದೇ ಅರ್ಥದ ಜ್ಞಾನ ನಿರಭಿಮಾನ ಸ್ಥಿತಿಗೆ ಕಾರಣವಾಗುತ್ತದೆ. ಅಂದ್ರೆ ಅವನಲ್ಲಿರ್ತಕ್ಕಂಥ ಆ ವಿವೇಕರೂಪ ಶಬ್ದದ ಜ್ಞಾನ ಉತ್ತರ ಸಾಧನೆಗಳಿಗೆ ಕಾರಣ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟಿದ್ರು. ಎದ್ರದ್ದು ಉದಾಹರಣೆ ಕೊಟ್ಟಿದ್ರು? ಬಾಳೆಗಿಡದ ಉದಾಹರಣೆ. ಬಾಳೆಗಿಡದ ಉದಾಹರಣೆ ಕೊಟ್ಟಿದ್ರು ಅವರು. ಬಾಳೆಗಿಡದಲ್ಲ, ಒಳ್ಳೆ ಭೂಮಿಯಾಗ ಹಚ್ಚಿದ್ವಿ, 4 ಮರಿಗಳಿಗೆ ಕಾರಣ. ಫಲನೂ ಕೊಡ್ತದ, 4 ಮರಿನೂ ಹುಟ್ಟಿಸ್ತದ. ಒಂದ್ ವೇಳೆ ನಾವು ಉಸುಕಿನ ಭೂಮಿ ಒಳಗ, ಅಯೋಗ್ಯವಾದಂತ ಭೂಮಿ ಒಳಗ ನಾವು ಬಾಳೆಗಿಡ ನೆಟ್ಟಿದ್ವಿ ಅಂದ್ರೆ ಏನಾಗ್ತದೆ? ಅದು ಫಲ ಕೊಡೋದ, ನಾಶ ಆಗಿ ಹೋಗುತ್ತದ. ಅದಕ್ಕೆ ವಿವೇಕವೇ ಅವಿವೇಕ ಅಂದ್ರೆ ಬರೀ ಶಬ್ದ ಮಾತ್ರ ಅದ. ಅದಕ್ಕೆ ಮುಂದೆ ಉದಾಹರಣೆಗಳು 3 ಕೊಟ್ಟರು. ಚಿತ್ರಾಂಗದ ಕೀನ್ಯಾಯಿ, ಚಿತ್ರಾಮೃತ ಕೀನ್ಯಾಯಿ, ಚಿತ್ರಾಗ್ನಿ ಕೀನ್ಯಾಯಿ ಅಂತ 3 ಉದಾಹರಣೆಗಳನ್ನು ಕೊಟ್ಟು ನಿರೂಪಣೆ ಮಾಡ. ಅಂದ್ರೆ ಅವು ಬರೀ ವಾಣಿ ಮಾತ್ರ ಅದು, ಬರೇ ಶಬ್ದದ ಅದೇ, ಆದ್ರೆ ಅರ್ಥದ ಜ್ಞಾನ ಇಲ್ಲ. ಹಂಗ ಹೆಂಗ ಬರೀ ಚಿತ್ರ ರೂಪ ಅದಾವು, ಅವು ಯಾವುದಕ್ಕೂ ಉಪಯೋಗ. ಶಿಷ್ಯನ ಚಿತ್ರ ಇಳಿಸಿರಪ್ಪ ಅಂದ್ರೆ ಗುರುವಿನ ಸೇವೆ ಆಗೋದಿಲ್ಲ. ಆಗ್ತದೇನ್ರಿ? ಅಮೃತದ ಚಿತ್ರ ವಹಿಸಿದ್ವಿ ಅಂದ್ರೆ ನಾವು ಅಮೃತ ಸಾಗರದ ಚಿತ್ರ ವಹಿಸಿದ್ರೆ ಅದನ್ನು ಕೊಡೋದು ಯಾರು? ಅಮರ ಆಗೋದಿಲ್ಲ, ಅಮರ ಆಗೋದಿಲ್ಲ. ಅಗ್ನಿ ನಾವು ಬೆಂಕಿ ಚಿತ್ರ ಇಳಿಸಿವಿ ಅಂತ ತಿಳ್ಕೊಂಡು ಅದ್ರ ಮ್ಯಾಗ ಯಾರು ಚಾ ಮಾಡ್ಕೊಂಡು ಕುಡಿಯಕ್ ಆಗಲ್ಲ. ಸುಮ್ಮ ವಾಣಿ ನೋಡಕ್ ಮಾತ್ರ ಅವು. ಹಂಗ ಇವನು ವಿವೇಕ ಏನದ? ಬರೀ ಮಾತಾಡಕ್ ಮಾತ್ರ ವಿವೇಕ ಅದ, ಆದ್ರೆ ಸಾಧನೆಗಳ ಸಿದ್ಧಿಗೆ ಕಾರಣ ಆಗೋದಿಲ್ಲ ಅಂತ ತಿಳ್ಕೊಂಡು ನಿನ್ನೆ ವಿಸ್ತಾರವಾಗಿ ಹೇಳ್ಕೊಂಡು ಬಂದು. ಇವತ್ತು 8ನೇ ಅಂಕ ನಂಬರ್ 8. ಮತ್ತೆ ಮುಂದೆ ಬ್ರಾಕೆಟ್ ಕೊಟ್ಟು 2 ಕೊಟ್ಟ ಬಳಕ 8 ಅಂಕ. 8ನೇ ಅಂಕ 2ನೇದಂದ್ರೆ ವಿವೇಕ ವೈರಾಗ್ಯ. 2ನೇ ಸಾಧನ. ಶವ ಸಾಧನೆ ಹೇಳಕತ್ತದೆ ಈಗ. 4 ಸಾಧನಗಳ ವರ್ಣನೆ ಮಾಡುವಾಗ ಇಂದ ವಿವೇಕ ಅನ್ನೋ ಒಂದು ಸಾಧನೆಯನ್ನು ಹೇಳ್ಕೊಂಡು ಈಗ 2ನೇ ನಂಬರ್ 2ನೇ ವೈರಾಗ್ಯ ಎಂಬ ಸಾಧನೆ ಬಗ್ಗೆ ಹೇಳ್ತಾರೆ. ಅತ ವೈರಾಗ್ಯ ಲಕ್ಷಣ. ವಿವೇಕ ಲಕ್ಷಣ ಆದ ನಂತರ ವೈರಾಗ್ಯ ಲಕ್ಷಣದ ಪ್ರಾರಂಭ. ಮಂಗಲ ಆದ ನಂತರ ನಿನ್ನೆ ಮುಗಿಸಿದಲ್ಲ, ಮಂಗಲ ಆದ ನಂತರ ಈಗ ವೈರಾಗ್ಯ ಲಕ್ಷಣದ ಪ್ರಾರಂಭ. ಅತ ಅನ್ನೋ ಶಬ್ದಕ್ಕೆ ಅರ್ಥ ಆಗ್ತದೆ. ಅತ ಅಂದ್ರೆ ನಾ ಸೀದಾ ಹಿಂಗೆ ಹೇಳ್ಕೊಂತ ಹೋಗಿದ್ವಿ ಅಂದ್ರೆ ನಿನ್ನೆ ವಿವೇಕ ಮುಗಿದ ನಂತರ ಅತ ವೈರಾಗ್ಯ ಲಕ್ಷಣ ಮುಗಿದ ನಂತರ ವಿವೇಕ ಸಾಧನೆ ಹೇಳಿದ ನಂತರ ವೈರಾಗ್ಯದ ಪ್ರಾರಂಭ. ಈಗ ನಾವು ಅಲ್ಲಿಗೆ ವಿವೇಕ ನಿನ್ನೆ ಮುಗಿಸಿದ್ವಿ, ನಾವು ಮಂಗಲ ಮಾಡಿದ್ವಿ. ಅದು ಮಂಗಲ ಆದ ನಂತರ ವೈರಾಗ್ಯ ಲಕ್ಷಣದ ಪ್ರಾರಂಭ ಅನ್ನೋ ಅತ ಅನ್ನೋ ಶಬ್ದಕ್ಕೆ ಅರ್ಥ. ಅತ ವೈರಾಗ್ಯ ಲಕ್ಷಣ ದೋಹ. ಬ್ರಹ್ಮಲೋಕಲೋ ಭೋಗ ಜೋ ಚಯೇ सबन को त्याग ವೇದ ಅರ್ಥ ಜ್ಞಾತ ಮುನಿ ರಹತತಾ ಹಿ ವೈರಾಗ್. ಎಷ್ಟು ಚಂದ ಹೇಳ್ತಾನೆ. ಜೋ ಬ್ರಹ್ಮಲೋಕ ಭೋಗ ಜೋ ಅಂದ್ರೆ ಇಹಲೋಕದಿಂದ ಹಿಡಿದುಕೊಂಡು ಬ್ರಹ್ಮಲೋಕದ ಪರ್ಯಂತರವಾಗಿ ಎಷ್ಟು ಭೋಗ ಪದಾರ್ಥಗಳು ಇರುತ್ತವೆಯೋ ಇಹಲೋಕದೊಳಗ ಮತ್ತು ಪರಲೋಕದೊಳಗ. ಇಹಲೋಕದಲ್ಲಿರ್ತಕ್ಕಂಥ ಭೋಗ ಪದಾರ್ಥಗಳು ಅವಳ ಯುಕ್ತವಾದಂಥ ವಸ್ತುಗಳು, ಪದಾರ್ಥಗಳು, ಇವೆಲ್ಲ ಧನ, ಸ್ತ್ರೀ, ಕನಕಾದಿಗಳು ಏನದು ಇವೆಲ್ಲ ವಿಷಯಗಳು. ಶಬ್ದಸ್ಪರ್ಶಗಳು ಬರೀ ಶಬ್ದಸ್ಪರ್ಶ ಅಂದ್ರೆ ಅವು ಒಂದು ವಸ್ತುಗಳಿಂದ ಪ್ರಾಪ್ತಿ ಆಗ್ತವೆ. ಅದು ಒಂದು ವಸ್ತುವಿನ ಮುಖಾಂತರವಾಗಿ ನಮ್ಗೆ ಭೋಗ ಆಗ್ತದೆ. ಅಂದ್ರೆ ಇಹಲೋಕದ ಭೋಗ ಪದಾರ್ಥ ಇವಲ್ಲ, ಹೌದಿಲ್ಲ? ಸ್ತ್ರೀ, ಪುತ್ರ, ದನ, ಕನಕಾದಿಗಳು ಏನೆಲ್ಲ ಸಂಗ್ರಹ ಮಾಡಿರಲ್ಲ, ಮನೆಯೊಳಗೆ ಒಂದು ಮಸಿ ಅರ್ಬಿ ಮಲ್ಲು ಮಾಡಿಕೊಂಡು ಬಂಗಾರದ ಪರ್ಯಂತರವಾಗಿ ಏನು ಗೊಳೆ ಮಾಡಿ ಇಟ್ಟಿವಲ್ಲ, ಅವೆಲ್ಲ ಭೋಗ ಪದಾರ್ಥಗಳು. ನಮಗೆ ಅನುಕೂಲ, ಜೀವನ ಮಾಡಕ್ಕೆ ಅನುಕೂಲವಾದಂಥ ಪದಾರ್ಥಗಳು. ಇವುಗಳನ್ನೇ ಮೊದಲು ಮಾಡಿಕೊಂಡು ಮತ್ತೇನದ ಬ್ರಹ್ಮಲೋಕದ ಪರ್ಯಂತರವಾಗಿ ಲೋಕದ ಉತ್ತರ ಲೋಕದೊಳಗೆ ಏನು ಭೋಗ ಪದಾರ್ಥಗಳದ. ಅಲ್ಲಿ ಯಾವ ಭೋಗ ಪದಾರ್ಥಗಳದವು? ಬ್ರಹ್ಮಲೋಕದಾಗ ಅಮೃತಾಹಾರ, ಅಮೃತ ಆಹಾರ. ಅಲ್ಲಿ ಏನಿದೆ? ಅನ್ನ ಇಲ್ಲ, ಅಲ್ಲಿ ಹೋಳಿಗೆ ತುಪ್ಪ ಇಲ್ಲ, ಅಲ್ಲಿ ಅಮೃತ ಆಹಾರ. ಅಮೃತ ಆಹಾರ ಒಂದೋದ. ನಂದನ ವಿಹಾರ. ಮುಪ್ಪು ಮರಣ ಇಲ್ಲ, ಯೌವನ ಜನ್ಮನ ಇಲ್ಲ, ಸಾಯದಿಲ್ಲ ಬಿಡು. ಅಮರ ಅಂದ್ರೆ ಅಲ್ಲ, ಅಮೃತ ಕೊಡೋದು ಅಮರ ಆಗ್ಯಾವ. ಮತ್ತೆ ನಂದನ ವಿಹಾರ. ಮತ್ತೆ ಪುಷ್ಪಕ ವಿಮಾನ. ಅಲ್ಲಿ ಕಾರು, ಗಾಡಿ, ಬಂಡಿ, ಎತ್ತ ಗಾಡಿ ಇಲ್ಲ ರೀ, ಅಲ್ಲಿ ಪುಷ್ಪಕ ವಿಮಾನ. ಹೆಂಗದಲ್ಲಿ ಪುಷ್ಪಕ ವಿಮಾನ. ಅಪ್ಸರಾದಿ ಸ್ತ್ರೀಗಳು ಭೋಗ. ಅಲ್ಲಿರ್ತಕ್ಕಂಥ ಭೋಗ ಇರ್ಲಿ, ಅವನು ಗೊತ್ತಲ್ಲ, ನಿಮ್ಗೆ ಬೇಕಂದ್ರೆ ಅಲ್ಲಿ ಹೋಗಕ್ ಬರ್ತದಂತ. ಅವು ಗೊತ್ತೇ ಇಲ್ಲ ಅಂದ್ರೆ ಏನಂತ ಇಚ್ಛೆ ಮಾಡ್ತೀರ? ಶಾಸ್ತ್ರ ಎಲ್ಲ ಹೇಳ್ಯಾದ. ಬರೀ ಇಲ್ಲೇ ಕುಂದ್ರ ಬಡ್ರಿ, ಮುಂದೆ ಉತ್ತರ ಲೋಕಕ್ಕೆ ಬಂದಿಟ್ಟು ಹೋಗಿ ಬರೋ ಅಂತೀರಿ. ಬರೀ ಇವಕ್ಕಿಂತಲೂ ಸ್ವಲ್ಪ ಜಾಸ್ತಿ ಆನಂದ ಕೊಡ್ತಾವ. ಇಲ್ಲೆಲ್ಲ ಅವನ್ನ ವಿಷಯದ ಭೋಗ ಮಾಡ್ಕೋಬೇಕಂದ್ರ ಬಹಳ ಕಷ್ಟ ಅದ.
ನಾವು ಕಷ್ಟಪಟ್ಟಾಗ ವಿಷಯದ ಭೋಗ ಆಗ್ತದೆ. ಇಲ್ಲಿ ಅಲ್ಲಿ ಕಷ್ಟಪಡೋದು ಅವಶ್ಯಕತೆ ಇಲ್ಲ. ಅಲ್ಲಿ ಬರೀ ಸಂಕಲ್ಪ ಮಾಡಿದ್ರೆ ಆಯ್ತು ನೀವು. ಸಂಕಲ್ಪ ಮಾತ್ರ ಸಿದ್ಧಿ ಅದ. ಅಲ್ಲಿ ಸೂಕ್ಷ್ಮ ಭೋಗ ಅಂತ ಕರೀತಾರೆ. ಸೂಕ್ಷ್ಮ ಸ್ವಪ್ನದಾಗ ಯಾವ ಭೋಗ ಅದ? ಸೂಕ್ಷ್ಮ ಭೋಗ ಅಂದ್ರೆ ಅರ್ಥ ಏನು? ವಸ್ತು ಇಲ್ಲ, ಬರೀ ವಾಸನ ಮುಖಾಂತರವಾಗಿ ವಸ್ತುವಿನ ಭೋಗ. ಅಲ್ಲೇನು ವಸ್ತು ಅದಾವನ್ರಿ? ಎಲ್ಲಿ? ಕನಸು ಬಿದ್ದದ ನಿಮಗೆ. ಕನಸು ಬಿದ್ದದ. ನೀವು ತಾಜ್ ಹೋಟೆಲ್ಗೆ ಹೋಗಿರಿ, ನಾನಾ ಥರ ಪದಾರ್ಥಗಳನ್ನು ಉಣ್ಣಾಕತ್ತೀರಿ, ಎಚ್ಚರ ಆಯ್ತು. ಪದಾರ್ಥಗಳದಾವೇನು? ನೀವು ಹೋಟೆಲ್ಗೆ ಹೋಗಿರೇನು? ನಾನಾ ಪದಾರ್ಥ ಅದಾವೇನಲ್ಲಿ? ಇಲ್ಲ. ಭೋಗ ಆಗ್ಯದ? ಇಲ್ಲ. ಆನಂದ ಆಗ್ಯದ. ಹೆಂಗ ಆನಂದ ಆಯ್ತು? ಸೂಕ್ಷ್ಮ ಭೋಗ. ವಸ್ತು ಇಲ್ಲ, ಪದಾರ್ಥ ಇಲ್ಲ, ಪದಾರ್ಥ ಇಲ್ಲದನ್ನೇ ಭೋಗ. ಅದೇ ಎಚ್ಚರದಾಗ ಹಂಗಾಗ್ತದೇನು? ಎಚ್ಚರದಾಗ 500 ರೂಪಾಯಿ ಕಿಶದಾಗ ಇಟ್ಕೊಂಡು ಹೋಗ್ಬೇಕಾಗ್ತದ. ಆ ಹೋಟೆಲ್ಗೆ ಹೋಗ್ಬೇಕಾದ್ರೆ ಸುಮ್ ಕನಿಷ್ಠ ಹೇಳಕತ್ತೀನಿ ನಾನು ನಿಮಗೆ. ಓದಾರ ಗೊತ್ತು, ನೀವು ಯಾವಾಗ ಹೋಗಿರಿ ಅಂತ ಕೇಳ್ಬೇಡ್ರಿ. ನೀವು ಯಾವಾಗ ಹೋಗಿರಿ ಅಂತ ಕೇಳ್ಬೇಡ್ರಿ. ಓದ್ರೆ ಹೇಳ್ತೀವಿ ನಿಮ್ಗೆಲ್ಲರ ಪಕ್ಕ. ನಮ್ಗೆ ಅನುಭವ ಪಕ್ಕ ಅದ ಪ್ರಪಂಚದಾಗ. 500 ರೂಪಾಯಿ. ಆ 500 ರೂಪಾಯಿ ಗಳಿಸ್ಬೇಕಾಗಿತ್ತಂದ್ರೆ ಧನವ ಗಳಿಸುವಲ್ಲಿ ಮೊದಲು ತನುವಿಗೆ ಅತೀ ಬಳಲ್ಕೆ ಹೇಳ್ತಾರೆ ಶಾಸ್ತ್ರ. ಅದೇ 500 ರೂಪಾಯಿ ಗಳಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ. ಮುಂಜಾನೆದ ಸಾಯಂಕಾಲ ಇನ್ನೊಬ್ರು ಕೈ ಎತ್ತು ಹೊಡಿಬೇಕಾಗ್ತದೆ. ನಾ ಹೇಳೋದು ಅರ್ಥ ಏನಂದ್ರೆ ಇಲ್ಲಿ ವಸ್ತುವಿನ ಭೋಗ ಆಗ್ಬೇಕಾದ್ರೆ ಕಷ್ಟಪಡ್ಬೇಕ್ರಿ. ಈಗ ಇದ್ರಾಗ ಈ ಪ್ರಪಂಚದಾಗ ಅದೇ ನೀವು ಸ್ವರ್ಗಾದಿ ಲೋಕಕ್ಕೆ ಹೋದ್ರಿ ಅಂದ್ರೆ ಏನು ಕಷ್ಟಪಡೋದಿಲ್ಲ. ಏನು ಬೇಕಾದ ಭೋಗಿಸ್ತೀರಿ ನೀವು. ಹೆಂಗ? ವಾಸನಾ ಮುಖಾಂತರವಾಗಿ ಭೋಗ. ಅಲ್ಲಿ ಯಾವ ಸ್ಥೂಲ ಪದಾರ್ಥಗಳಿಲ್ಲ. ಪಡ್ಕೋಬೇಕನ್ನೋದಿಲ್ಲ, ದುಡಿಬೇಕಂತ ಇಲ್ಲ, ಇನ್ನೊಬ್ರ ಕೈ ಕೆಲಸ ಮಾಡ್ಬೇಕಂತ ಇಲ್ಲ. ಸಂಕಲ್ಪ ಮಾಡಿದ್ರೆ ಆಯ್ತು. ಕಲ್ಪವೃಕ್ಷದಲ್ಲಿ ಕಲ್ಪವೃಕ್ಷದ ಗಿಡ ತಳಗ ಹೋಗಿ ಕುಂತ್ಕೊಂಡು ಏನ್ ಕಲ್ಪನೆ ಮಾಡ್ಕೊಂಡ್ರಿ ಎಲ್ಲ ಅದ. ಚಿಂತಾಮಣಿ ಅದ ಅಲ್ಲಿ. ಎಲ್ಲಿ? ಇಲ್ಲಿ ಅದ ಕಲ್ಪವೃಕ್ಷ. ಜಾಲಿ ಗಿಡನೇ ನೋಡಿ, ಜಾಲಿ ಗಿಡನೇ ನೋಡಿ. ಅಲ್ಲಿ ಹೆಂಗದ? ಕಲ್ಪವೃಕ್ಷ ಅದ, ಚಿಂತಾಮಣಿ ಅದ, ಕಾಮಧೇನು ಅದ. ಇವೆಲ್ಲ ಅಲ್ಲಿರ್ತಕ್ಕಂಥ ಭೋಗ ಪದಾರ್ಥಗಳದಾವ. ಮತ್ತೆ ಅಲ್ಲಿ ಚಲೋ ಇಲ್ಲಿ ಚಲೋ ಹೇಳಿ ನೀವು ವಿಚಾರ ಮಾಡಿ. ಏನು ಕಷ್ಟಪಡ್ಲಾರ್ದನೆ ಕಲ್ಪವೃಕ್ಷ ಸಿಗ್ತದ, ಕಾಮಧೇನು, ಚಿಂತಾಮಣಿ, ಅಮೃತ ವಿಹಾರ, ಏನಂದ್ರೆ ಪುಷ್ಪಕ ವಿಮಾನ ಅಂತ ಹೇಳಿದ್ವಿ, ಅಪ್ಸರಾದಿ ಸ್ತ್ರೀಗಳು ಅಂತ ಹೇಳಿದ್ವಿ. ಇಲ್ಲಿ ಸ್ತ್ರೀ ಭೋಗ ಆಗ್ಬೇಕಾಯ್ತಂದ್ರ ಅಶುಚಿಯಲ್ಲಿ ಶುಚಿ ಬುದ್ಧಿ ಮಾಡಿ ಸ್ತ್ರೀ ಭೋಗ ಆಕೈತದ ಇಲ್ಲಿ. ಆದ್ರೆ ಅಲ್ಲಿ ಏನಿಲ್ಲ, ಈ ತರ ಇಲ್ಲ. ಮಲಮೂತ್ರಯುಕ್ತವಾದಂತ ದೇಹ ಇಲ್ಲ. ಅಪ್ಸರಾ ಸ್ತ್ರೀದ ಭೋಗ ಆಗ್ತದ. ಅದಕ್ಕೆ ಹೋಗ್ಬೇಕಾಯ್ತಂದ್ರೆ ಸಕಾಮ ಕರ್ಮವನ್ನು ಮಾಡಿದ್ವಿ. ಸ್ವರ್ಗಲೋಕಕ್ಕೆ ಹೋಗ್ಬೇಕು, ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತ ಮಾಡಿ ಸಿಗುತ್ತಾರ. ಬ್ಯಾಡ್ರಿ ಎಲ್ಲ ಭೋಗ ಇಲ್ಲಿ ಹೇಳಕತ್ತಾರ. ಬ್ಯಾಡ, ವೈರಾಗ್ಯ ಬಂತು. ಬ್ರಹ್ಮಲೋಕ ಜೋ ಭೋಗ ಜೋ ಚೇ ಸಬನ್ಕೋ ತ್ಯಾಗ. ಇಹಲೋಕದಿಂದ ಹಿಡಿದು ಬ್ರಹ್ಮಲೋಕದ ಪರ್ಯಂತರವಾಗಿ ಏನು ಭೋಗ ಪದಾರ್ಥಗಳದವಲ್ಲ, ಇವೆಲ್ಲವುಗಳನ್ನು ಭೋಗಿಸಬೇಕೆಂಬ ಇಚ್ಛೆಯ ಅಭಾವ. ಇಹಲೋಕ ತ್ಯಾಗ ಮಾಡೋದು ಮತ್ತೆ ಉರ್ಲಾಕೊಂಡು ಸತ್ತಿರ ಮತ್ತೆ ಬ್ರಹ್ಮಲೋಕಕ್ಕೆ ಹೋಗೋಣ, ಅಲ್ಲಿ ನೋಡ್ಕೊಂಡ್ ಬರೋದಂತ ಹಂಗಲ್ಲ ಅದು. ಹಂಗಲ್ಲ. ಇಚ್ಛೆಯ ತ್ಯಾಗ. ಭೋಗ ಪದಾರ್ಥಗಳೇನದಲ್ಲ ಅವನು ಅನುಭವಿಸ್ಬೇಕು ಅನ್ನೋ ಏನು ಕಾಮನೆ ಅದಲ್ಲ, ಬಯಕೆ ಅದಲ್ಲ, ಇಚ್ಛೆ ಅದಲ್ಲ, ಆ ಇಚ್ಛೆದ ಅಭಾವ ಆಗ್ಬೇಕು ಅಂತಾರ. ಚೇ ಸಬನ್ಕೋ ತ್ಯಾಗ. ಎಲ್ಲವೂ ಇಚ್ಛೆ, ಎಲ್ಲಾ ಪದಾರ್ಥದ ಭೋಗ ವಾಸನೆಗಳನ್ನು ಇಚ್ಛೆಯನ್ನು ತ್ಯಾಗ ಮಾಡ್ರಿ. ವೇದ ಅರ್ಥ ಜ್ಞಾತ ಮುನಿ ಕಹತ ತಾಯಿ ವೈರಾಗಿ. ಅದಕ್ಕೆ ಅವ್ರು ಏನಂತಾರ? ವೇದ ಅರ್ಥ ಜ್ಞಾತ ಮುನಿ. ಯಾರು ವೇದಾಂಗವನ್ನು ಅರ್ಥ ಮಾಡ್ಕೊಂಡಿದ್ದಾರ, ಅಪರೋಕ್ಷ ಅನುಭವ ಇದ್ದಲ್ಲ ಅಂತ ಜ್ಞಾನಿಗಳು ಹೇಳ್ತಾರ, ಅಂತ ಸಂತ ಮಹಾತ್ಮರು ಹೇಳ್ತಾರ. ಏನು? ತಾಯಿ ವೈರಾಗ್ಯ ಕಹತ್. ಅದಕ್ಕೆ ಏನಂತಾರ? ವೈರಾಗ್ಯ ಅಂತ ಕರೆಯುತ್ತಾರೆ. ಇಹಲೋಕದಿಂದ ಹಿಡಿದು ಬ್ರಹ್ಮಲೋಕದ ಪರ್ಯಂತರವಾಗಿ ಏನೆಲ್ಲ ಭೋಗ ಪದಾರ್ಥಗಳದಲ್ಲ ಅವನ್ನು ಭೋಗಿಸಬೇಕೆಂಬ ಇಚ್ಛೆಯ ಅಭಾವಕ್ಕ ವೇದಾರ್ಥ ಜ್ಞಾತ ಮುನಿ. ಯಾರು ಹೇಳಕತ್ತಾರ ಅಂತ ತಿಳ್ಕೊಬೇಡ್ರಿ ನೀವು. ಸಾಮಾನ್ಯ ಮನುಷ್ಯ ಹೇಳಕತ್ತಾರ ತಿಳ್ಕೊಬಾರ. ವೇದ ಅರ್ಥ ಜ್ಞಾತ ಮುನಿ. ವೇದದ ಅಪರೋಕ್ಷ ಜ್ಞಾನವನ್ನೇ, ವೇದದ ಶಾಸ್ತ್ರಾಂಗಗಳನ್ನು ಯಾರು ಬಲ್ಲಂತವ್ರು ಇದ್ದಾರ ಅವರ ಅನುಭವ ಇದು. ಅದಕ್ಕೆ ಅವ್ರು ಏನಂತ ಕರೆದಾರ? ವೈರಾಗ್ಯ ಅಂತ ಕರೆದಾರ. ಈಗ 9ನೇ ಅಂಕ, ಮೂರನೇ ಸಾಧನೆ ಯಾವುದು? ಷಟ್ ಸಂಪತ್ತಿ ಅಥ ಶಮಾದಿ ಷಟ್ ನಾಮ. ಈಗ ವೈರಾಗ್ಯದ ಲಕ್ಷಣ ಆದ ನಂತರ ಶಮಾದಿ ಷಟ್ಸಂಪತ್ತಿಯ ಹೆಸರುಗಳನ್ನು ಹೇಳುತ್ತಾರೆ. ನಾಮನಿರ್ದೇಶನ ಮಾಡ್ತಾರೆ. ದೋಹ ಸಮ ದಮ ಶ್ರದ್ಧಾ ತಿಸರಿ ಸಮಾಧಾನ ಉಪರಾಮ ಚಟಿ ತಿತಿಕ್ಷಾ ಜಾಲಿಯೇ ಭಿನ್ನ ಭಿನ್ನ ಯಹ ನಾಮ. ಶಮಾದಿ ಷಟ್ ಸಂಪತ್ತಿ ಅಂದ್ರೆ ಓಷ್ಟು ಒಂದೇ ಮಾಡಿದ್ರು. ಷಟ್ ಸಂಪತ್ತಿ ಅಂತ ಒಂದು ಗಣನೆ ಮಾಡಿದ್ರು.
ಅದ್ರಾಗ ಬೇರೆ ಬೇರೆ 6ಗಳನ್ನು ಭಿನ್ನ ಭಿನ್ನ ನಾಮದ ಹೇಳಿ. ಒಂದು ಮೊದಲು ಶಮ ಅಂದ್ರು, ಎರಡನೇದು ರಮೆ ಅಂದ್ರು, ಮೂರನೇದು ಶ್ರದ್ಧಾ, ಸಮಾಧಾನ, ಉಪರಾಮ, ತಿತಿಕ್ಷ. ಇವು 6 ಗುಣಗಳಿಗೆ ಏನಂತ ಶಮಾದಿ ಷಟ್ ಸಂಪತ್ತಿ. ಶಮನೇ ಮೊದಲು ಮಾಡಿಕೊಂಡು ತಿತಿಕ್ಷ ಪರ್ಯಂತರವಾಗಿರ್ತಕ್ಕಂಥ ಈ ಸಾಧನೆಗಳು ಷಟ್ ಸಂಪತ್ತಿ. ಈಗ ಅದರದ್ದೇ ಒಂದೊಂದು ಲಕ್ಷಣವನ್ನು ಹೇಳ್ಕೊಂತ ಹೋಗ್ತಾನೆ. 10ನೇ ಅಂಕ 1, 2 ಕೊಟ್ಟನ, 1, 2 ಕೊಟ್ಟನ, 2 6 ಅದಾವಲ್ಲ, 6 ಈ ದೋಹದೊಳಗ ಎಷ್ಟನೇ ದೋಹ ಅದು 16ನೇ ದೋಹದೊಳಗ ನಾವು 2 ಲಕ್ಷಣವನ್ನು ಮಾಡ್ತೀವಿ. 6 ಒಳಗೆ 2 ಅದಲ್ಲ, ಮೊದಲು 2 ಯಾವುವು? ಶಮೆ ಮತ್ತು ದಮೆ. ಇವೆರಡರ ಲಕ್ಷಣವನ್ನು ಈ ದೋಹದೊಳಗೆ ಮಾಡ್ತೀವಿ. ಮನ ವಿಷಯಂತೆ ರೋಕನೋ ಸಮ ತಿಹಿ ಕಹತ್ ಸುಧೀರ್. ಮನ ವಿಷಯಂತೆ ರೋಕನೋ ತಿಹಿ ಕಹತ್ ಸಮ ಕಹತ್ ಸುಧೀರ್. ಏನಂತ ಹೇಳ್ತಾರ? ಸುಧೀರ್ ಅಂದ್ರ ಜ್ಞಾನಿಗಳು. ಏನಂತಾರ ಜ್ಞಾನಿ? ಸುಧೀರ್ ಅನ್ನೋ ಶಬ್ದ ಪ್ರಯೋಗ ಮಾಡ್ಯಾರ. ಇಂದ ಧೀರ ಅನ್ನೋ ಒಂದು ಶಬ್ದ ಹೋಗ್ಬೇಕು. ಧೀರ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಮಾಡಿ ನಾವು? ಬ್ರಹ್ಮಚಾರಿ ಆದಿಕ ಸಾಧನ ಸಂಪನ್ನ ಪುರುಷ ಅಂದ್ರೆ ವಿಷಯಗಳಿಂದ ಬುದ್ಧಿಯನ್ನು ರಕ್ಷಣೆ ಮಾಡಿಕೊಂಡಂತ ಬ್ರಹ್ಮಚಾರಿ ಆದಿ ಸಾಧನಗಳಿಂದ ಕೂಡಿದವನಿಗೆ ಧೀರ ಅಂತ ಕರೀತೀವಿ. ಇಲ್ಲಿ ಸುಧೀರ ಅಂತ ಶಬ್ದ ಪ್ರಯೋಗ ಮಾಡ್ಯಾರ. ಧೀರ ಧೀರ ಇನ್ನ ಸಾಧನದೊಳಗದನ. ಸುಧೀರ ಆಲ್ರೆಡಿ ಸಾಧ್ಯವನ್ನು ಪ್ರಾಪ್ತಿ ಮಾಡ್ಕೊಂಡನು. ಸುಧೀರ್ ಅಂದ್ರೆ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು. ಭಿನ್ನ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡ್ತಾರೆ. ವೇದಾರ್ಥ ಜ್ಞಾತ ಮುನಿ ಅಂತ ಹಿಂದಿನ ದೋಹದಾಗ ಹೇಳ್ಯಾರ. ಇಲ್ಲಿ ಸುಧೀರ ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಅದೇ ಮಹಾತ್ಮರಿಗೇನೆ, ಅದೇ ಮುನಿಗಳಿಗೇನೆ. ಅಂದ್ರೆ ಯಾರು ವೇದವನ್ನು ಅಪರೋಕ್ಷವಾಗಿ ಬಲ್ಲಂತವ್ರು ಇದ್ದಾರಲ್ಲ ಅಂತ ಅಪರೋಕ್ಷ ಬ್ರಹ್ಮಜ್ಞಾನಿ ಏನಂತ ಕರೀತಾನ? ಯಾರ ಮನಸ್ಸನ್ನ ವಿಷಯಗಳಿಂದ ರೋಕನೋ, ವಿಷಯಗಳಿಂದ ತಡೆ ಹಿಡಿದಿದ್ದಾರೆ, ಯಮಾದಿ ಸಾಧನಗಳನ್ನು ಮಾಡಿ, ಯಮ ನಿಯಮ ಆಸನಾದಿಗಳನ್ನು ಮಾಡಿ ಮನಸ್ಸನ್ನ ವಿಷಯದ ಕಡೆಗೆ ಅರಿಲಾರ್ದಂಗ ಯಾರು ದೃಢ ಮಾಡ್ತಾರೆ. ನೋಡ್ರಿ, ಈಗ ನಾವು ಟ್ಯೂಬಿನೊಳಗೆ ಹವಾ ತುಂಬ್ತೀವಿ. ಹೆಂಗ್ ತುಂಬ್ತೀವಿ? ಸುಮ್ಮ ಓದ್ತದ ಒಳಗ ಪ್ರೆಸ್ ಮಾಡ್ಬೇಕಾಗ್ತದ. ಪ್ರೆಸ್ ಮಾಡಿದಾಗೆ ತುಂಬುತ್ತದ. ಅದು ತುಂಬಿದಾಗ ನಿಂದಿರ್ತದ ಇಲ್ಲ ಅದು. ಹಂಗ ಇದು ಮನಸ್ಸು ನಿಲ್ಲಿಸ್ಬೇಕಂದ್ರೆ ಹವಾ ಹಾಕಿದಂಗೆ, ಟ್ಯೂಬಿಗೆ ಹವಾ ಹಾಕಿದಂಗೆ ಅದು ಅಷ್ಟು ಸರಳಾಗಿ ಮನಸ್ಸೊಳಗೆ ನಿಂದ್ರಂಗಿಲ್ಲ. ಪ್ರೆಸ್ ಮಾಡ್ಬೇಕಂದ್ರೆ ಏನು? ಅಭ್ಯಾಸ ಮಾಡಬೇಕು ಅಂತ. ಅಭ್ಯಾಸ ಪ್ರೆಸ್ ಮಾಡಿದ್ವಿ ಅಂದ್ರೆ ಟ್ಯೂಬ್ನಾಗ ಹೆಂಗೆ ಹವಾ ಕುಂತ ಎಷ್ಟು ದೊಡ್ಡ ಕೆಲಸ ಮಾಡ್ತದ. ಟನ್ ಗಟ್ಲೆ 10 ಟನ್ 20 ಟನ್ 40 ಟನ್ ತನ ಮಾಲ್ ಒಯ್ತದ. ಅದು ಏನು ಯಾವ್ದು ಒಯ್ತದ? ಗಾಡಿ ಒಯ್ತದ. ಏನು ಹವಾ ಎಷ್ಟು ಕೆಲಸ ಅಂದ್ರೆ ಅರ್ಧಾಡ್ತಕ್ಕಂಥ ಗಾಳಿಯನ್ನ ನಾವು ಹಿಡಿದಿಟ್ಟಿವಿ ಅಂದ್ರೆ ಎಷ್ಟು ಕೆಲಸ ಆಗ್ತದ. ಹಂಗ ಅರ್ಧಾಡ್ತಕ್ಕಂಥ ಮನಸ್ಸನ್ನ ನಾವು ಹಿಡಿದಿಟ್ಟಿವಿ ಅಂದ್ರ, ನಿಗ್ರಹ ಮಾಡಿದಿವಿ ಅಂದ್ರ ದೊಡ್ಡ ಕೆಲಸ ಆಗ್ತದಂತಾರ ಅವರು. ಅದಕ್ಕೆ ಅವರು ಇದಕ್ಕೆ ಸಮ ಅಂತ ಕರಿತಾರೆ, ಕ್ಷಮೆ ಅಂತ ಕರಿತಾರೆ. ಕ್ಷಮ ಅಂದ್ರೆ ಮನ ವಿಷಯಂತೆ ರೋಗ್ನೆ ಕ್ಷಮಾತಿ ಕಥ ಸುಧೀರ. ಅದಕ್ಕೆ ನಾ ಹೇಳ್ತಾ ಇಲ್ಲ, ಬ್ರಹ್ಮಜ್ಞಾನಿಗಳು ಅದಕ್ಕೆ ಕ್ಷಮೆ ಅಂತ ಹೇಳುತ್ತಾರೆ. ಇಂದ್ರಿಯ ಕ್ಷಮೆ ಅಂತಾರ. ಇಂದ್ರಿಯ ಗಣಕೋ ರೋಕನೋ ದಮ ಭಾಕತ ಬುಧವೀರ್. ಎಷ್ಟು ಇಂದ್ರಿಯಗಳನ್ನ ನಾವು ಗಮನಗಳ ಅದೇನು ಅರ್ಧಾಡ್ತಲ್ಲ, ಇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ನೀವು ಇಂದ್ರಿಯಗಳು ಹೋಗ್ತದಲ್ಲ, ಅದನ್ನ ರೋಕುನು ತಡೆ ಹಿಡಿಯುವುದು ಇಂದ್ರಿಯಗಳ ನಿಗ್ರಹ. ಇದಕ್ಕೆ ಇಂದ್ರಿಯಗಳ ನಿಗ್ರಹಕ್ಕೆ ಏನಂತಾರ ಅವರು? ಬುಧವೀರ್ ದಮ ಭಾಕತ. ಬುಧವೀರ್ ಅಂದ್ರೆ ಬ್ರಹ್ಮಜ್ಞಾನಿಗಳು. ಪರ್ಯಾಯ ಪದಗಳು ನೋಡಿ, ಎಷ್ಟು ಪರ್ಯಾಯ ಪದಗಳು ಹೇಳ್ತಾ ಇದ್ದಾರ ಅವರು. ಸುಧೀರ್ ಅಂದ್ರು, ಬುಧವೀರ ಅಂದ್ರು, ವೇದಾರ್ಥ ಜ್ಞಾತ ಮುನಿ ಅಂದ್ರೆ ಎಲ್ಲ ಅರ್ಥ ಒಂದೇ ಅದ. ಬೇರೆ ಪರ್ಯಾಯ ಪದಗಳು ಅಷ್ಟೇ ಇವು. ಅದಕ್ಕೆ ಅಂತ ಬ್ರಹ್ಮಜ್ಞಾನಿಗಳು ಇದಕ್ಕೆ ಏನಂದ್ರು? ಗಮ ಅಂದ್ರೆ ಇಂದ್ರಿಯ ನಿಗ್ರಹ. ಗಮೆ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳಲ್ಲಿ ಏನು ಗಮನ ಮಾಡ್ತಾವಲ್ಲ, ವಿಷಯಗಳಲ್ಲಿ ಏನು ಇಂದ್ರಿಯಗಳು ಗಮನ ಮಾಡ್ತಾವಲ್ಲ, ಇಂದ್ರಿಯಗಳು ವಿಷಯ ಕಡೆಗೆ ಅಲ್ಲಾರ್ದಂಗೆ ಏನು ಇಂದ್ರಿಯಗಳ ನಿಗ್ರಹ ಮಾಡ್ತಾರ, ಅದಕ್ಕೆ ಬ್ರಹ್ಮಜ್ಞಾನಿಗಳು ಏನಂತಾರ? ದಮೆ ಅಂತ ಕರೀತಾರೆ. ಇಲ್ಲಿ ಒಂದು ಟಿಪ್ಪಣಿ ಬಂದರೆ, ರೋಕನು ಇಂದ್ರಿಯ ಗಣಕ್ಕೂ ಗಮನಕ್ಕೂ ಆಗ್ಬೇಕಾದ್ರೆ ಗಣಕ್ಕೂ ರೋಕನು ಅಂದ್ರಲ್ಲ, ಆ ರೋಕನ ಮ್ಯಾಗ ಒಂದು ಟಿಪ್ಪಣಿ ಬಂದರು. 13ನೇ ನಂಬರ್ ಟಿಪ್ಪಣಿ ಬಂದ. ಟಿಪ್ಪಣಿ ನೋಡಿ ತಳ ಕನ್ನಡದ ನಂಬರ್ 13. ಜೈಸ್ ಹೇಗೆ ಅಂದ್ರೆ, रंगरहित काच विषय मुख के देखे हुए नेत्र की वृत्ति बाहिर निकस जाती है. ಈಗ ನಾವು ಕನ್ನಡಿ ನೋಡ್ತೀವಿ, ನೋಡ್ಕೊಂಡಿಲ್ಲ ಕನ್ನಡಿ ನೋಡ್ತೀವಿ. ಕನ್ನಡಿ ನೋಡಿದಾಗ ಕನ್ನಡಿ ಒಳಗೆ ನಮ್ದು ಏನಾಗ್ತದ? ನಮ್ಮ ಮುಖ ಕಾಣಿಸ್ತದೆ. ನಮ್ಮ ಮುಖ ಕಾಣಿಸ್ತದೆ, ನಮ್ಮ ಮುಖ ಕಾಣಿಸ್ತದೆ.
ಅದೇ ನೀವು ಕಾರಿನ ಕನ್ನಡಿ ಮುಂದೆ ಗ್ಲಾಸ್ ಇರ್ತದಲ್ಲ, ಆ ಗ್ಲಾಸ್ ನೋಡಿದಾಗ ನಿಮ್ಮ ಮುಖ ಕಾಣ್ತದೆ. ಅದನ್ನು ಕಾಜನೇ ಅದ. ಎರಡು ಶುದ್ಧ ಪದಾರ್ಥ ಸ್ವಚ್ಛ ಪದಾರ್ಥನೇ ಅದ. ಎರಡು ಸ್ವಚ್ಛ ಪದಾರ್ಥ ಇದ್ರೂ ಕೂಡ ಆ ಕಾರಿನ ಗ್ಲಾಸ್ ನೋಡಿದಾಗ ನಮ್ಮ ಮುಂದೆ ದೂರ ಕಾಣಿಸ್ತದ, ರೋಡ್ ಕಾಣಿಸ್ತದ, ಪೂರ ಮುಂದೆ ಎಲ್ಲ ಕಾಣಿಸ್ತದ. ಅದೇ ಈ ಕನ್ನಡಿಯಾಗ ನೋಡಿದ್ವಿ ಅಂದ್ರೆ ಮುಂದಿದ್ದು ಹಿಂದಿದ್ದು ಏನು ಕಾಣೋದಿಲ್ಲ, ಅದು ಮುಂದಿದ್ದು ಏನು ಕಾಣೋದಿಲ್ಲ, ಮತ್ತೇನು ಕಾಣ್ತದ? ನಮ್ಮ ಮುಖನೇ ಕಾಣ್ತದೆ. ಅದಕ್ಕೆ ಅವ್ರು ಅಂತಾರ ನೋಡ್ರಿ, ರಂಗರಹಿತ ಕಾಚ ವಿಷಯ. ರಂಗರಹಿತ ಅದಕ್ಕೆ ನೋಡ್ಬೇಕು, ನೀವು ಕನ್ನಡಿ ಹೊಡೆದಾಗ ನೋಡ್ಬೇಕಾದ್ರೆ ಹಿಂದ್ಗಡೆ ಏನ್ ಹಚ್ಚಿರ್ತಾರ, ಅದಕ್ಕೆ ಪಾದರಸ ಹಚ್ಚಿರ್ತಾರ. ಅದಕ್ಕೆ ಹಿಂದ ಪಾದರಸ ಹಚ್ಚಿರ್ತಾರ ಅಂತ ತಿಳ್ಕೊಂಡು ನಮ್ಮ ನೇತ್ರ ವೃತ್ತಿ ಅದು ಹೋಗ್ತದ, ಕನ್ನಡಿಗೆ ಸಂಬಂಧ ಆಗ್ತದ, ಆ ಕಡೆ ಹೊರಗೆ ಹೋಗಕ್ಕೆ ಅವಕಾಶ ಇರಂಗಿಲ್ಲ. ಯಾಕೆಂದ್ರೆ ಪಾದರಸ ಹಚ್ಚಿರಲ್ಲ, ಉಲ್ಟ ತಿರುಗ್ತದಂತ. ಓದಂತ ವೃತ್ತಿ ವೇಗವಾಗಿ ಓದಂತ ವೃತ್ತಿ ಕನ್ನಡಿ ನೋಡು, ಆ ಕಡೆ ಪಾಸ್ ಆಗ್ಬೇಕಾಯ್ತು, ಪಾಸ್ ಆಗಕ್ಕೆ ಅವಕಾಶ ಇಲ್ಲ, ಹಿಂದೆ ಪ್ಯಾಕ್ ಆಗ್ಯದ. ಅಲ್ಲಿ ಏನು ಪಾದರಸ ಹಚ್ಚಿರಲ್ಲ, ಉಲ್ಟಾ ತಿರುಗಿ ನಮ್ಮ ಮುಖವನ್ನು ನೋಡುತ್ತದೆ, ನಮ್ಮ ಮುಖ ಪ್ರತೀತಿ ಆಗುತ್ತದೆ ಅಂತ ಹೇಳ್ತಾರೆ. ಆದ್ರೆ ಒಂದ್ ವೇಳೆ ಪಾದರಸ ಹಚ್ಚಿದ್ದಿಲ್ಲ ಅಂದ್ರೆ ಅಂತ ಕ್ಲಾಸ್ ಅಂತ ಕನ್ನಡ ನೋಡಿದ್ವಿ ಅಂದ್ರೆ ಏನಾಗ್ತದ? ವೃತ್ತಿ ಬಾಹಿರ್ ನಿಕಸ್ ಜಾತಿ, ಹೊರಗ ಹೋಗುತ್ತದೆ. ನೀವೆಲ್ಲ ಚಶ್ಮಾ ಹಾಕೊಂಡ್ರೆ ಗೊತ್ತಾಗ್ತದೆ ಅದು ಕ್ಲಾಸ್ ಇಲ್ಲ. ಚಶ್ಮಾ ಹಾಕೊಂಡು ಏನ್ ನಿಮ್ ಒಳ್ಳೆ ರೇಟ ನಿಮ್ ಕಣ್ಣಿಗೆ ಕಾಣ್ತಾನೆ, ಹೊರಗಿಂದ ಏನಾರು ಕಾಣ್ತದೆ. ಹೊರಗಿಂದ ಶುದ್ಧ ಕಾಣಬೇಕಂತ ಚಶ್ಮಾ ಹಾಕಿ ಹೋಗ್ಯದಿಲ್ಲ ನಮ್ಮ ವೃತ್ತಿ. ಈಗ ನೋಡ್ರಿ, ನೀವು ಎಲ್ಲಿ ತನಕ ಬೇಕು ಅಲ್ಲಿ ತನಕ ಕಾಣಿಸ್ತದ ಕ್ಲಾಸ್. ಅದೇ ಕನ್ನಡಿ ಮುಂದೆ ಹೋಗಿ ಅದೇ ಕನ್ನಡಿ ಹಿಡ್ಕೊಂಡು ನಿಂದ್ರಿ ನೀವು, ಮುಂದಿನ ಏನು ಕಾಣೋದಿಲ್ಲ, ಉಲ್ಟ ನಮ್ಮ ಮಕ್ಕನೇ ಕಾಣ್ತದ ಅದ್ರೊಳಗೆ. ಅದಕ್ಕೆ ಜಾತಿ ತೈಷ. ಅದರಂತೆ ಇಂದ್ರಿಯ ರೂಪ ದ್ವಾರಕ್ಕೆ ವಿಷಯಂತೆ ನಿರೋಧ ರೂಪ ದಮವಿನ ಮನಕ ನಿರೋಧ ರೂಪ ಶಮ ಸಿದ್ಧ ಹೋವೇ ನಹಿ. ಪರಸ್ಪರ ಅಪೇಕ್ಷೆ ಹೇಳ್ತಾ ಇದ್ದಾರ. ಶಮೆಗೆ ದಮನ ಇಂದ್ರಿಯ ನಿಗ್ರಹ ಕಾರಣ, ಇಂದ್ರಿಯ ನಿಗ್ರಹ ಮನೋನಿಗ್ರಹಕ್ಕೆ ಕಾರಣ. ಪರಸ್ಪರ ಅಪೇಕ್ಷೆ ಇರುತ್ತವೆ. ಎರಡು ನಿಗ್ರಹ ಮಾಡ್ಬೇಕಂತ ಅವ್ರ ಅರ್ಥ. ಬರೇ ಇಂದ್ರಿಯ ನಿಗ್ರಹ ಮಾಡಿದ್ರೆ ಕೆಲಸ ಆಗಲ್ಲ, ಬರೇ ಮನಸ್ಸು ನಿಗ್ರಹ ಮಾಡಿದ್ರೆ ಕೆಲಸ ಆಗಲ್ಲ. ಇಂದ್ರಿಯ ನಿಗ್ರಹನೂ ಮಾಡಬೇಕು, ಈ ಕಡೆ ಮನಸ್ಸಿನ ನಿಗ್ರಹ ಮಾಡಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ದಮೆ ಇರ್ಲಾರ್ದ ಇಂದ್ರಿಯ ನಿಗ್ರಹ ಇರ್ಲಾರ್ದನೆ, ಇಂದ್ರಿಯ ನಿಗ್ರಹ ಇರ್ಲಾರ್ದನೆ ಮನಸ್ಸಿನ ನಿಗ್ರಹ ಆಗುವುದನ್ನೇ ಇಲ್ಲ. ಹೆಂಗ ನೋಡ್ರಿ, ಈಗ ಪಾದರಸ ಹಚ್ಚಲಾರ್ದಂತ ಗ್ಲಾಸ್ನೊಳಗೆ ಹೆಂಗ ಓದೋದು ನೋಡಿ, ಹಂಗ ಇಂದ್ರಿಯ ನಿಗ್ರಹ ಮಾಡಿಲ್ಲ ಅಂದ್ರೆ ಮನಸ್ಸು ಅದ್ರಾಗ ಹೊರಗೆ ಹೋಗ್ಬಿಡ್ತದ, ವಿಷಯದ ಕಡೆಗೆ ಅರ್ದು ಹೋಗ್ತದ ಅಂತ ಸಿದ್ಧ ಹೊರಿ ಅವರು ಲಗಾಮಕ್ಕೆ ಪಕಡೇ ವಿನ. ಈಗ ಇಲ್ಲಿಗೆ ಇಂದ್ರಿಯ ನಿಗ್ರಹ ಇರ್ಲಾರ್ದನೆ ಮನಸ್ಸಿನ ನಿಗ್ರಹ ಆಗೋದಿಲ್ಲ ಅಂತ ಹೇಳಿದ್ರು. ಇಂದ್ರಿಯ ನಿಗ್ರಹ ಮಾಡ್ಲಾರ್ದನೆ ಮನಸ್ಸಿನ ನಿಗ್ರಹ ಮಾಡಕ ಸಾಧ್ಯ ಇಲ್ಲ. ಅದಕ್ಕೆ ಕನ್ನಡಿಗೆ ಉದಾಹರಣೆಯನ್ನು ಕೊಟ್ಟರು ಅವರು. ಕನ್ನಡಿಯಿಂದ ಪಾದರಸ ಹಚ್ಚಿ ಗ್ಲಾಸಿಗೆ ಪಾದರಸ ಹಚ್ಚಿದ್ದಿಲ್ಲ ಅಂದ್ರ ಹೆಂಗ ನಮ್ಮ ನೇತೃತ್ವ ಆ ಗ್ಲಾಸ್ನಿಂದ ಹೊರಗೆಲ್ಲವನ್ನು ನೋಡುತ್ತದೆ ಅಲ್ಲ, ಹಂಗ ಇಂದ್ರಿಯ ನಿಗ್ರಹ ಮಾಡಿಲ್ಲ. ಇದು ಪಾದರಸ ಇದ್ದಾಗ ಇದು ನಿಗ್ರಹ ಮಾಡಲಿಲ್ಲ, ಹಚ್ಚಲಿಲ್ಲ. ಈ ಇಂದ್ರಿಯ ನಿಗ್ರಹ ಮಾಡಲಿಲ್ಲ ಅಂದ್ರ ಮನಸ್ಸು ವಿಷಯಗಳಿಂದ ನಿಗ್ರಹ ಆಗುವುದಿಲ್ಲ, ಓಡುತ್ತದೆ ವಿಷಯದ ಕಡೆಗೆ. ಇಲ್ಲಿತನ ಅಂದ್ರೆ ಮನಸ್ಸಿನ ನಿಗ್ರಹಕ್ಕೆ ಏನ್ ಬೇಕಂದ್ರು ಇಂದ್ರಿಯ ನಿಗ್ರಹ ಸಾಧನ. ಇಂದ್ರಿಯ ನಿಗ್ರಹವೇ ಮನಸ್ಸಿನ ನಿಗ್ರಹ ಸಾಧನ. ಈಗ ಮನಸ್ಸು ನಿಗ್ರಹ ಆಗ್ಲಾರ್ದ್ರೆ ಇಂದ್ರಿಯ ನಿಗ್ರಹ ಆಗುದಿಲ್ಲ ಅಂತ ಹೇಳ್ತಾರೆ ಅವ್ರು. ಲಗಾಮಕ್ಕೆ ಪಕಡೆ ವಿನ ಅಶ್ವಕಿ ನಾಹಿ. ಉದಾಹರಣೆ ಕೊಡ್ತಾರ. ಈಗ ಒಂದು ಕುದುರೆ ಅದ, ಅಶ್ವತ್ಥ ಕುದುರೆ ಅದ. ಆ ಕುದುರೆಗೆ ಲಗಾಮ ಹಾಕ್ಲಿಲ್ಲ, ಲಗಾಮ ಹಾಕಿದ್ರು ಕೂಡ ನೀವು ಹಿಡ್ಕೊಳ್ಳಿಲ್ಲ ಕೈಯಾಗ ಅಂದ್ರ ನಿಮ್ಗೆ ಏನ್ ಮಾಡ್ತದ? ಹೋಗಿಲ್ಲ ತಗ್ಗಿಗೆ ಹಾಕ್ತದ. ಹೋಗಿ ಮತ್ತೆ ಮ್ಯಾಗ ಕುಂತೀರಿ, ಒಳಗಿದ್ರೆ ಹೆಂಗೈತೆ ಮ್ಯಾಗ ಹತ್ತಿ ಕುಂತೀರಿ, ಲಗಾಮ ಹಿಡ್ಕೊಳ್ಳಿಲ್ಲ, ಹಂಗೆ ಹೊಡೆದ್ರಿ, ಅದಕ್ಕೆ ಮೈ ಹೊಡೆದ್ರಿ, ಆಯ್ತು ತಗೊಂಡು ಹೋಗಿ ಎಲ್ಲರ ಕಟ್ಟಿಗೆ ಹಾಕ್ತದ. ಅದಕ್ಕೆ ಅವ್ರು ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ. ಲಗಾಮಕ್ಕೆ ಪಕಡೆ ವಿನ ಪಕಡೆ ಅಂದ್ರೆ ಹಿಡ್ಕೊಳ್ಳ, ಮ್ಯಾಕ್ ಕೂತಾರ ಲಗಾಮ ಹಿಡ್ಕೊಳ್ಳಿಲ್ಲ ಅದಕ್ಕೆ. ಲಗಾಮ ಪಕಡೆ ವಿನ ನೀವು ಅಶ್ವಕಿ ನ್ಯಾಹಿ, ಲಗಾಮವನ್ನು ಹಿಡ್ಕೊಳ್ಳಾರ್ದ ನೀವು ಕುದುರೆ ಮ್ಯಾಕ್ ಕುಂತೀರಿ ಅಂದ್ರ ಹೆಂಗ ಆ ಕುದುರೆ ನಿಮ್ಗೆ ಹೋಗಿ ಹೆಂಗ ತೆಗಿಗೆ ಆಗ್ತದಲ್ಲ, ಹಂಗ ಅದರಂತೆ ಮನಕ್ಕೆ ನಿರೋಧ ರೂಪ ಶಮ ವಿನ, ಮನಸ್ಸಿನ ನಿರೋಧ ಆಗ್ಲಾರ್ದನೆ, ಮನೋನಿಗ್ರಹ ಆಗ್ಲಾರ್ದನೆ, ಇಂದ್ರಿಯಕ ನಿರೋಧ ರೂಪ ದಮಶುದ್ಧ ಹೋವೇ ನಹಿ, ಇಂದ್ರಿಯಗಳು ನಿಗ್ರಹ ಆಗುವುದಿಲ್ಲ. ಇಂದ್ರಿಯ ನಿಗ್ರಹ ಆಗಲ್ಲ. ಒಬ್ಬ ಸಂತ ಮಹಾತ್ಮ ಎಲ್ಲವನ್ನು ತ್ಯಾಗ ಮಾಡಿ ಮನೆ ಮಾರೆಲ್ಲ ಬಿಟ್ಟು ಅಡವೆ ಹೋಗಿದ್ದ. ಅಡವೆ ಹೋಗಿ ತಪಸ್ ಮಾಡ್ಕೊಂಡು ಕುಂತಿದ್ದ. ಕಂಟಿ ಕಾಳು ಕುಂತ್ಕೊಂಡು ಯಾರು ನಿಶ್ಚಂಗ ತಪಸ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಸಾಧನೆ ಮಾಡ್ಕೊಂತ ಕುಂತಿದ್ದ. ಅಲ್ಲಿ ಒಬ್ಬ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ ಕಟ್ಟಿಗೆ ತರಕ್ಕೆ ಬಂದಿಲ್ಲ. ಅಡವಿ ಕಟ್ಟಿಗೆ ತರಕ್ಕೆ ಬಂದಿದ್ದು. ಕಟ್ಟಿಗೆ ತರಕ್ಕೆ ಬಂದಾಗ ಏನು ಮಾಡಿದ್ರು ಅಂದ್ರೆ, ಮತ್ತೆ ಹೆಣ್ಮಕ್ಳು ಅಂದ್ಮ್ಯಾಗ ಇರ್ತಾವ ನೋಡಿ, ಕಾಲ್ಗೆಜ್ಜೆ ಇದ್ದು ಬಳಿ ಇದ್ದು, ಕಟ್ಟಿಗೆ ಕಡೆ ಬಳಿ ಶಬ್ದ ಕೇಳಕ್ಕೆ, ಆ ಕಡೆ ಈ ಕಡೆ ಕಟ್ಟಿಗೆ ಒಂದ್ಸಾಕತ್ತು ಚೈನ್, ಕಾಲ್ ಚೈನ ಶಬ್ದ ಕೇಳಕ್ಕೆ.
ನಿಮ್ಗೆ ಹೇಳ್ತೇನೆ ಅವ ಏನೈತೆ ಇಲ್ಲಿ ಯಾರು ಬಂದಿರ್ಬೇಕು ಅಂತ ಮನಸ್ಸು ಹೋಯ್ತು ನೋಡ್ರಿ, ಇದ್ರ ಮುಖಾಂತರ ಹೋಗ್ಬಿಡ್ತದೆ. ಯಾರು ಬಂದಿರ್ಬೇಕು, ಗಂಜಿ ಶಬ್ದ ಆಗ್ತದ, ಬಳಿ ಶಬ್ದ ಆಗ್ತದ ನೋಡ್ರಿ. ಕಣ್ಣು ಮುಚ್ಕೊಂಡು ಕುಂತಾನೆ, ಕಣ್ಣು ಮುಚ್ಕೊಂಡು ಕುಂತಾನೆ, ಹೋಯ್ತು ಮನಸ್ಸಲ್ಲಿ ಹೋಯ್ತಂದ್ರೆ ಏನಂತ ಗೊತ್ತಾಯ್ತು ಮುಂದೆ ಯಾರಿದ್ದ ನೋಡ್ಬೇಕಂತ ಎದ್ದು ನೋಡ ಮನಸ್ಸು ಅಲ್ಲಿ ಹೋಯ್ತಲ್ಲ. ಮೊದಲು ಯಾರಿರ್ಬೇಕು, ಯಾರು ಚಿಂತನೆ ಮಾಡ್ಕೈತಿ ಮನಸ್ಸು ಯಾರು ಇರ್ಬೇಕು, ಬಳಿ ಶಬ್ದ ಆಗ್ತದ, ಕಾಲ್ ಚೈನ್ ಶಬ್ದ ಆಗ್ತದ, ಇಷ್ಟು ದೂರ ಯಾರು ಬಂದಿರ್ಬೇಕು, ಇಷ್ಟು ಆಡಳಿಗೆ ಯಾರು ಬಂದಿರ್, ಯಾರು ಇರ್ಬಾರ್ದು, ನಿಸ್ಸಂಗದಾಗ ನಿರ್ಜನ ಪ್ರದೇಶದ ನಾ ಧ್ಯಾನ ಮಾಡ್ಬೇಕಂತ ಇಲ್ಲಿ ತನಕ ಬಂದಿನಿ, ಯಾರು ಬಂದಿರೋಕ್ ನೋಡೋಣ ಅಂತ ತಿಳ್ಕೊಂಡು ಇವಾಗ ಹೋಗಿ ಎದ್ದು ಹೋಗಿ ನೋಡಿದ ನಾನು. ಇಂದ್ರಿಯ ನಿಗ್ರಹ ಆದ್ವು ಏನ್ರಿ? ಓದಿಲ್ಲ ಎತ್ತು ಕಣ್ಣಿಂದ ನೋಡಿದೇ ಇಲ್ಲ. ಅದಕ್ಕೆ ಹೇಳ್ತಾರ ಮನಸ್ಸು ನಿಗ್ರಹ ಆಗ್ಲಾರ್ದನೆ ಇಂದ್ರಿಯ ನಿಗ್ರಹ ಆಗುವುದಿಲ್ಲ, ಇಂದ್ರಿಯ ನಿಗ್ರಹ ಆಗ್ಲಾರ್ದನೆ ಮನಸ್ಸು ನಿಗ್ರಹ ಆಗಲ್ಲ. ಪರಸ್ಪರ ಅಪೇಕ್ಷೆ ಅದಾವ. ಅದಕ್ಕೆ ಇವು 6 ಪರಸ್ಪರ ಅಪೇಕ್ಷೆ ಅದಾವ ಅಂತ ತಿಳ್ಕೊಂಡು ಓಸು ಕೂಡಿ ಷಟ್ ಸಂಪತ್ತಿ ಅಂತ ಒಂದು ಗಣನೆ ಮಾಡಿದ್ದಾರೆ ಅವರು. ಪರಸ್ಪರ ಅಪೇಕ್ಷೆ ಒಂದು ಬಿಟ್ಟು ಒಂದು ಇರಕ್ಕೆ ಶಕ್ಯ ಇಲ್ಲ. ದಮಶದು ಏನು ಯಾತೆ ಇನ್ನು ಶಮದಮಕಿ ಪರಸ್ಪರ ಅಪೇಕ್ಷೆ ಹೇ. ಆದ್ದರಿಂದ ಶಮ ಅಂದ್ರೆ ಮನುಷ್ಯನ ನಿಗ್ರಹ, ಇಂದ್ರಿಯ ನಿಗ್ರಹಕ್ಕೆ ಕಾರಣದ ಇಂದ್ರಿಯ ನಿಗ್ರಹ ಮನಸ್ಸಿನ ನಿಗ್ರಹಕ್ಕೆ ಕಾರಣ ಇರುತ್ತದೆ. ತೈಸೆ ಅದರಂತೆ ಸಾರಿ ಷಟ್ ಸಂಪತ್ತಿಗೆ ಪರಸ್ಪರ ಅಪೇಕ್ಷಾ ಹೇ. ಬರೀ 2 ಅಂತ ತಿಳ್ಕೊಬೇಡಿ ನೀವು, 6 ಅದಾವಲ್ಲ, ಇವು 6 ಕೂಡ ಪರಸ್ಪರ ಅಪೇಕ್ಷೆ ಇರುತ್ತವೆ. ಸೊ ಹಾಗೆ ವಿಶ್ವೇ ದೋಹಾಕೆ ಟಿಪ್ಪಣಿ ವಿಷಯ ಕಹೆಂಗೆ. ಇವು ಪರಸ್ಪರ ಹೆಂಗೆ ಅಪೇಕ್ಷೆ ಅದು ಬರೀ ಇಲ್ಲಿ 2 ಹೇಳಿನ, 2 ಶಮ ನಮ್ಮದು 2 ಪರಸ್ಪರ ಅಪೇಕ್ಷೆ ಮಾತ್ರ ಉದಾಹರಣೆ ಕೊಟ್ಟು ಹೇಳಿನಿ. ಮುಂದೆ 20ನೇ ದೋಹಾ, 20ನೇ ಎಷ್ಟನೇ ದೋಹಾ ನಡೆದದ? 16ನೇ ದೋಹಾ ನಡೆದ, 16ನೇ ದೋಹಾ ನಡೆದದಲ್ಲ. ಮುಂದೆ 20ನೇ ದೋಹಾ ಬರ್ತದ. ಆ 20ನೇ ದೋಹಾಕ ನಾನು ಟಿಪ್ಪಣಿ ಕೊಟ್ಟು ಪಂಡಿತ ತಮ್ಜರ್ ಹೇಳ್ತಾರೆ ಅಲ್ಲಿ ಪರಸ್ಪರ ಹೆಂಗ 6 ಪರಸ್ಪರ ಹೆಂಗ ಅಪೇಕ್ಷೆ ಅದ ಅನ್ನೋದು ಮುಂದಿನ ಟಿಪ್ಪಣಿ ಒಳಗೆ ನಾ ಹೇಳ್ತೀನಿ. 20ನೇ ದೋಹಾ ಬಂದ ಸಮಯದೊಳಗೆ ಟಿಪ್ಪಣಿ ಕೈ. ಈಗ ಮುಂದೆ 11ನೇ ಅಂಕ. 11ನೇ ಅಂಕದಾಗ ಏನಂತಾರ 3, 4 ಶಬ್ದ ಕೊಟ್ಟಾನ. ಏನು 3? ಶ್ರದ್ಧಾ. ಷಟ್ ಸಂಪತ್ತಿಯೊಳಗ 3ನೇದು ಯಾವುದು? ಶ್ರದ್ಧಾ. 4ನೇದು ಯಾವುದು? ಸಮಾಧಾನ. ಅವೆರಡು ಶ್ರದ್ಧಾ ಸಮಾಧಾನ ಲಕ್ಷಣವನ್ನು ಹೇಳುತ್ತೇನೆ. ಅತ ಶ್ರದ್ಧಾ ಸಮಾಧಾನ ಲಕ್ಷಣ ಧ್ವ ಸತ್ಯ ವೇದ ಗುರು ವಾಕ್ಯ ಹೇ. ಶ್ರದ್ಧಾ ಅಸ ವಿಶ್ವಾಸ. ಶ್ರದ್ಧಾ ಹೇಳೋದು ವೇದ ಗುರು ವಾಕ್ಯ. ಅದಕ್ಕೆ ಶ್ರದ್ಧಾ ಅಂತ ಹೇಳೋದು ಗುರು ವೇದಾಂತ ವಾಕ್ಯೇಶು ಯಾ ವಿಶ್ವಾಸ ಲಕ್ಷಣ. ಗುರು ಮತ್ತು ವೇದಾಂತ ವಾಕ್ಯೇಶು, ಗುರುವಿನ ಮೇಲೆ ಶ್ರದ್ಧೆ ಇರಬೇಕು. ಆ ಗುರು ಹೇಳ್ತಕ್ಕಂಥ ಶಾಸ್ತ್ರದ ಮೇಲೆ 2 ಬೇಕು ಶ್ರದ್ಧಾ. ಬರೇ ಗುರುವಿನ ಮೇಲೆ ಇದ್ರೆ ನಡೆಯಂಗಿಲ್ಲ, ಬರೇ ಶಾಸ್ತ್ರದ ಮ್ಯಾಗಿದ್ರು ನಡೆಯಂಗಿಲ್ಲ. 2 ಅಪೇಕ್ಷೆ ಇಲ್ಲಿ. ಗುರು ವೇದಾಂತ ವಾಕ್ಯೇಶು ಅದೇ ಅರ್ಥ ಹೇಳಕತ್ತ ದೋಹಾದ್ರಾಗ. ಗುರುವಿನ ಮೇಲೆ ಮತ್ತು ವೇದಾಂತ ಶಾಸ್ತ್ರದ ಮೇಲೆ. ವೇದಾಂತ ಯಾಕ ನೀವು ವೇದಾಂತ ಶಾಸ್ತ್ರ ಅಭ್ಯಾಸ ಮಾಡಕತ್ತಿರಂತ ನಿಮ್ಗೆ ವೇದಾಂತ ಹೇಳಕತ್ತ. ಅದೇ ಬೇರೆ ಯಾವ್ದಾರು ಶಾಸ್ತ್ರ ನ್ಯಾಯಶಾಸ್ತ್ರ ಅಂತ ಅಲ್ಲಿ ನ್ಯಾಯ, ಅಲ್ಲಿ ವೈಶೇಷಿಕ, ಸಾಂಖ್ಯ, ಯೋಗ, ಆಯಾ ಶಾಸ್ತ್ರದಾಗ ನಾವಿಲ್ಲಿ ವೇದಾಂತ ಅದ. ಈ ಗ್ರಂಥನೇ ವೇದಾಂತ. ನಾವೆಲ್ಲರೂ ವೇದಾಂತ ಚಿಂತನೆ ಮಾಡೋ ಮುಮುಕ್ಷುಗಳಿರೋದ್ರಿಂದ ಸಾಧಕರವ್ರನ್ನ ವೇದಾಂತ ಶಾಸ್ತ್ರೇಶು ಅಂತ ಶಬ್ದ ಕೊಟ್ಟಾನೆ. ನೀವು ಬೇರೆ ಶಾಸ್ತ್ರ ಕಾರ್ಯ ಚಿಂತನೆ ನ್ಯಾಯಶಾಸ್ತ್ರ ಓದ್ತಿದ್ರು ನ್ಯಾಯದ ವಿಶ್ವಾಸ ಮಾಡಿ ಪರವಾಗಿಲ್ಲ, ಏನಿಲ್ಲ. ಇಲ್ಲಿ ವೇದಾಂತ. ಅದಕ್ಕೆ ಗುರು ವೇದಾಂತ ಶಾಸ್ತ್ರೇಶು ಯಾವ ವಿಶ್ವಾಸ ಶಾಸ್ತ್ರದ ಅದಕ್ಕೆ ವೇದ ಗುರು ವಾಕ್ಯ ಸತ್ಯ ಹೇ. ಏನಂತ ಗುರು ಹೇಳ್ತಕ್ಕಂಥ ಮಾತು ಅದು ಸತ್ಯ ಇರುತ್ತದೆ. ಶಾಸ್ತ್ರ ಹೇಳ್ತಕ್ಕಂಥ ಜೀವ ಬ್ರಹ್ಮರ ಅದು ನಿಜ ಇರುತ್ತದೆ, ಸತ್ಯನೇ ಇರುತ್ತದೆ. ಶಾಸ್ತ್ರ ಎಂದೂ ಕೂಡ ಸುಳ್ಳು ಹೇಳುವುದಿಲ್ಲ, ಗುರು ಎಂದೂ ಕೂಡ ನಾನು ಸುಳ್ಳು ಹೇಳುವುದಿಲ್ಲ. ಗುರು ವೇದಾಂತ ವಾಕ್ಯ ವೇದ ಗುರು ವಾಕ್ಯ ಸತ್ಯ ಹೇ. ಅಸ ವಿಶ್ವಾಸ ಶ್ರದ್ಧಾ. ಇಂಥ ವಿಶ್ವಾಸ ಸತ್ಯನೇ ಇರುತ್ತದೆ. ಗುರು ಹೇಳುವ ಮಾತು ಸತ್ಯನೇ ಇರುತ್ತದೆ, ಶಾಸ್ತ್ರ ಹೇಳ್ತಕ್ಕಂಥ ಮಾತು ಸತ್ಯನೇ ಇರುತ್ತದೆ. ಅಸ ವಿಶ್ವಾಸ ಶ್ರದ್ಧಾ. ಇಂಥ ವಿಶ್ವಾಸಿ ನಂಬಿಕೆಗೆ ಏನಂತಾರ? ಶ್ರದ್ಧಾ ಅಂತ ಕರೆಯುತ್ತಾರೆ. ಇನ್ನು ಸಮಾಧಾನ ಹೇಳ್ತಾರೆ. ಮನ ಬಿಚ್ಚುಕು ನಾಸ್ ತಾಕು ಸಮಾಧಾನ ಕಹತ. ಇಂದ ಮುಂದೆ ಓದಿದ್ರೆ ಸಮಾಧಾನ ತಾಕು ಕಹತ ಮನ ಬಿಚ್ಚುಕು ನಾಸ್ ಅಂತ ಹೇಳಿ. ಸಮಾಧಾನ ಅಂತ ಇದಕ್ಕಂತಾರ ಮನಸ್ಸಿನ ವಿಕ್ಷೇಪದ ನಾಶ. ಮನಸ್ಸಿನ ವಿಕ್ಷೇಪದ ಚಂಚಲ, ಮನಸ್ಸಿನ ಚಂಚಲ ನಾಶ ಆಯಿತು ಅಂದ್ರ ಇದಕ್ಕೇನಂತ ಕರೀತಾರೆ ಅವರು? ಸಮಾಧಾನ ಅಂತ ಕರೆಯುತ್ತಾರೆ. ಸಮಾಧಾನ. ಅದಕ್ಕೆ ನಾನು ಏನು ಸ್ವಲ್ಪ ನಮ್ಮ ಭಾಷೆಕಂತ ಮನ ವಿಕ್ಷೇಪಕ್ಕೂ ನಾಶ,
ಮನಸ್ಸಿನ ಚಂಚಲ ನಾಶ ಆಯಿತು ಅಂದ್ರ ಅದಕ್ಕೆ ತಾಕು ಸಮಾಧಾನ ಕಹತ, ಅದಕ್ಕೆ ಏನಂತಾರೆ ಜ್ಞಾನಿಗಳು? ಸಮಾಧಾನ ಅಂತ ಹೇಳ್ತಾರೆ. ನಿಮಗೊಂದು ವಿಚಾರ ಮಾಡ, ಇಲ್ಲಿ ಕ್ಷಮೆ ಅಂದ್ರೆ ಏನು? ಮನೋನಿಗ್ರಹ. ಸಮಾಧಾನ ಅಂದ್ರೆ ಏನು? ಚಿತ್ತ ಅಂದ್ರೆ ಏನು? ಚಿತ್ತ ಅಂದ್ರೆ ಮನಸ್ಸೇ. ಮತ್ತೆ ಕ್ಷಮೆ ಅಂದ್ರೆ ಅಲ್ಲಿ ಕ್ಷಮೆ ಅಂದ್ರ ಮನಸ್ಸನ್ನು ಇಂದ್ರಿಯಗಳಿಂದ ತಡೆ ಹಿಡುವುದೇ ಕ್ಷಮೆ ಅಂತ ಕರೆದ್ರು. ಇಲ್ಲಿ ಚಿತ್ತ ಏಕಾಗ್ರತಕ್ಕೂ ಸಮಾಧಾನ ಕೈಯಲ್ಲಿ, ಮನಸ್ಸಿನ ಏಕಾಗ್ರತೆಗೆ ಸಮಾಧಾನ. ಏನು ವ್ಯತ್ಯಾಸ ಅದ? ಎರಡರ ಮಧ್ಯದೊಳಗೆ ಏನು ಅಂತರ ಅದ? ಅಲ್ಲಿ ಮನಸ್ಸನ್ನ ತಟಸ್ಥ ಮಾಡೋದೈತ್ರಿ ಕ್ಷಮೆಯೊಳಗೆ. ವಿಷಯಗಳ ಕಡೆ ಹರಿವು ಮನಸ್ಸನ್ನ ತಟಸ್ಥ. ಆದ್ರೆ ಇಲ್ಲಿ ಒಂದು ವಿಷಯಗಳ ಕಡೆ ಹರಿಯಾಕತ್ತಿಲ್ರಿ ಅವ್ರು. ಸಮಾಧಾನದೊಳಗೆ ನಿಂತು ಬಿಟ್ಟದ, ಇಲ್ಲಿ ನಿಂತು ಬಿಟ್ಟ ತಟಸ್ಥ ಆಗ್ಯದ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಊರಾಗ ಒಬ್ಬ ಆಕಳ ಸಾಕಿದ ರೈತ, ಪಾಪ ಕಷ್ಟ ಬಂತು, ಆಕಳ ಅದೇ ಊರಾಗೆ ಇನ್ನೊಂದು ಬೇರೆ ಓಣಿಗೆ ಮಾರಿದ. ಬೇರೆ ಓಣಿಗಿತ್ತು ಅವ್ರ ಮನೆ, ಅವ್ರಿಗೆ ಮಾರಿದ. ಒಂದು 20,000 ರೂಪಾಯಿ ಆಕಳ ಮಾರಿಬಿಟ್ಟು ಮಾರಿದ ಆಕಳ. ಮಾರ್ಯಾನ, ಇದು ನಂದಲ್ಲ ಅಂತ ಇವತ್ತು ತಿಳ್ಕೊಂಡ. ಅವ ಏನಂದ ಇದು ನಂದು ಅಂತ ತಿಳ್ಕೊಂಡ. ಬಿಟ್ಟು ಅಡಿಗೆ ಹೋಗಿ ಬರ್ಬೇಕ, ಸೀದಾ ಎಲ್ಲಿ ಬರ್ಬೇಕದು? ಯಾರು ತಗೊಂಡಲ್ಲ ಅವ್ರ ಮನೆಗೆ ಹೋಗ್ತದೇನ್ರಿ? ಅದು ಎಲ್ಲಿ ಬರ್ತದ? ಯಾರು ಮನೆಗಿತ್ತಲ್ಲ ಇಷ್ಟ ದಿನ ಅವ್ರ ಮನೆಗೆ ಬರ್ತದ. ಅವ್ರ ಮನೆಗೆ ಹೋಗ್ಯದಂತ ತಿಳ್ಕೊಂಡು ನಾವು ತಗೊಂಡೋಗಿ ಬಿಡ್ತಾನೆ. ನಾವು ಬಂದು ಹೊಡ್ಕೊಂಡ, ಒಂದಿನ ಬಂದು ಹೊಡ್ಕೊಂಡು ಹೋದ, ಕಟ್ಟಿದ, ಮೇವ್ ಹಾಕಿದ, ತೋರಿಸಿದ, ಎಲ್ಲ ನೀರು ಕುಡಿಸಿದ. ಭಾಳ ಚಂದ. ಇವನ್ಕಿನ್ನ ಹೆಚ್ಚಿದ್ವು. ಇವ ಮಾರೇನಿಲ್ಲ, ಏನು ಹುಲ್ಲು ಹಾಕೋದಿಲ್ಲ, ನೀರು ಹಾಕೋದಿಲ್ಲ, ಏನು ಮಾಡಂಗಿಲ್ಲ. ಒಂದಿನ, ಎರಡನೇ ದಿನ ಮತ್ತೆ ಅಡಿಗೆ ಹೋಗಿ ಬಂದು ಸೀದಾ ಎಲ್ಲಿ ಬರ್ತದ? ಅದು ಯಾರು ಮೇವಕ್ಕೆ ತಗೊಂಡು ಅವ್ರ ಮನೆಗೆ ಬರ್ತದೇನ? ಅದು ಬರೋದಿಲ್ಲ. ಮತ್ತೆ ಇವ ಏನು ಮಾಡೋದು ಕರೆ, ಇವನ್ ಬಲ್ಲಿನೇ ಬರ್ತಾನ. ಇವನ್ ಏನು ಮಾಡಲ್ಲ, ಇವನ್ ಬಲ್ಲಿ ಬರ್ತಾವ, ಅವನ ಬಲ್ಲಿ ಹೋಗಲ್ಲ. ಮತ್ತೆ ಮರುದಿನ ಬಂದು ತಗೊಂಡು ಹೋಗ್ತಾನಿಲ್ಲ. ಇದಕ್ಕೆ ಏನಂತಾರೆ? ಕ್ಷಮೆ ಅಂತ ಕರೀತಾರೆ. ಹೋಗ್ತದ ವಿಷಯದ ಕಡೆಗೆ. ಮತ್ತೆ ವಿವೇಕ ಅಂದ್ರೆ ಸ್ವಲ್ಪ ಸಾಧನಕ್ಕೂ ಮೂಲ. ಮತ್ತೆ ಹೆಸರಾಗಬೇಕು. ನಾವ ಹೆಸರಾಗಿ ಮತ್ತೆ ಅದನ್ನ ಅಲ್ಲಿ ಹೋಗ್ಬೇಡ, ಆ ಸಂಬಂಧ ಇಲ್ಲ. ಈಗ ಈ ಕಡೆಗೆ ಹಚ್ಬೇಕು, ಆತ್ಮಾನಾತ್ಮ ವಿಚಾರಕ್ಕೆ ಹಚ್ಬೇಕು. ಮನಸ್ಸು ಈ ಕಡೆ ಬಾ, ಆತ್ಮಕಾರ ಬಾ, ಇಲ್ಲಿ ಚಿಂತನೆ ಮಾಡ ಹೋಗ್ತದ. ಹಿಡ್ಕೊಂಬರ್ಕು ಹಚ್ಬೇಕು, ಹಿಡ್ಕೊಂಬರಕ್ಕೂ ಹಚ್ಬೇಕು. ಇದಕ್ಕೆ ಏನಂತಾರ? ರೋಕನ ವಿಷಯದ ಕಡೆಗೆ ಹೋಗ್ತದ. ಮನಸ್ಸನ್ನ ರೋಕನ ತಡೆ ಹಿಡಿಬೇಕು, ಹೋಗ್ಲಾರ್ದಂಗೆ ಮಾಡಿ ಈ ಕಡೆಗೆ ಹಚ್ಬೇಕು, ಇನ್ನೊಂದು ವಿಷಯ ಕೊಡ್ಬೇಕು. ಅದಕ್ಕ ಇದು ಕ್ಷಮೆ. ಎಷ್ಟು ದಿನ ಹಿಂಗೆ ಮಾಡ್ತದ ನಿಮ್ಗೆ ಗೊತ್ತದಿಲ್ಲ? ನೀವೆಲ್ಲ ಅದನ್ನೇ ಮಾಡಿ. ಎಷ್ಟು ದಿನ ಮಾಡ್ತದ? 1 ವಾರ ಮಾಡ್ತದ. ಅದ 1 ವಾರ ಇವನ್ ಮನೆಗೆ ಬರ್ತದ. ಆಮ್ಯಾಗ ದಿನಕ್ಕೆ ಈ ಕಡೆ ಬರೋದು ಕಡಿಮೆ ಮಾಡ್ತದ. ಸೀದಾ ಬಿಟ್ಟ ತಕ್ಷಣ ಮತ್ತೆ ಸೀದಾ ಬಂದು ಯಾವನ್ ಖರೀದಿ ಮಾಡ ಇವನ್ ಮನೆ ಮರಿತದ. ಅವನ ಮನೆಗೆ ಹೋಗಕ್ ಚಲೋ ಮಾಡ್ತದ. ದಿನನಿತ್ಯ ಅಲ್ಲೇ ಇರ್ತದ. ಅಂದ ಮ್ಯಾಗ ಏನಾಯ್ತದ? ಸಮಾಧಾನ. ಅವನಿಗೆ ತಗೊಂಡವನಿಗೆ ಸಮಾಧಾನ. ನನ್ನ ಮನೆಗೆ ಬರಕ್ಕೆ ಏನು ಚಿಂತಿಲ್ಲ ಅಂತ ತಗೊಂಡವನಿಗೆ ಸಮಾಧಾನ. ಅಂದ್ರೆ ಸಮಾಧಾನ ಅಂತ ಹೇಳಿ ಇದಕ್ಕಂತಾರ. ಅಂದ್ರೆ ವಿಷಯದ ಮೇಲಿನ ಮೇಲೆ ಹೋಗೋದು, ಹಿಡ್ತಂದು ಸಾಧನ ಮಾಡ್ತಾನೆ. ಕ್ಷಮೆ ಯಾವಾಗ ಹೋಗ್ತಕ್ಕಂಥದ್ದು ವಿಷಯದ ಕಡೆ ಹೋಗ್ಲಾರ್ದಾನ ಏಕಾಗ್ರತೆ ಆಯ್ತು. ಚಿತ್ತ ಏಕಾಗ್ರತಕ್ಕೂ ಸಮಾಧಾನ ಕೈ ಅಲ್ಲಿಂದ ನಿಂದ್ರಕತ್ತೆ. ಆಮೇಲೆ ಸ್ವಲ್ಪ ನಿಂದ್ರಕತ್ತೆ. ಅದು ಅದಕ್ಕೇನಂತಾರ? ಸಮಾಧಾನ ಅಂತ ಕರೀತಾರೆ. ಶ್ರದ್ಧದ ಮ್ಯಾಗ ಒಂದು ಟಿಪ್ಪಣಿ ಬಂದದ. ಶ್ರದ್ಧಾ ಅನ್ನೋದ 14ನೇ ನಂಬರ್ ಟಿಪ್ಪಣಿ ನೋಡ್ರಿ ಕನ್ನಡದಾಗ. 14ನೇ ನಂಬರ್ ಟಿಪ್ಪಣಿ. सर्व साधनों की संपत्ति रूप दधि मतन की सामग्री विषय श्रद्धा रूप मतन पात्र है, ताकि भंग हुए सर्व साधनों की व्यर्थता हुए है. ಶ್ರದ್ಧಕ್ಕೆ ಬಹಳ ಶಾಸ್ತ್ರದಲ್ಲಿ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಬಹಳ ಮಹತ್ವ ಕೊಡ್ತಾರೆ. ಎಷ್ಟು ಸಾಧನಗಳು ಹೇಳಿದ್ದಾರೆ, ಜ್ಞಾನಕ್ಕೆ ಎಷ್ಟು ಸಾಧನಗಳಿದ್ದಾರೆ. ವಿವೇಕವನ್ನೇ ಮೊದಲು ಮಾಡಿಕೊಂಡು ಎಲ್ಲಿ ಪರ್ಯಂತರವಾಗಿ ಹೇಳಿದ? ತತ್ವ ಪದಾರ್ಥ ಶೋಧನ ಪರ್ಯಂತರವಾಗಿ. ಟೋಟಲ್ ಎಷ್ಟು ಹೇಳಿದ್ರು? 14 ಅಂತ ಹೇಳಿದ್ವಿ ನಾವು. 14 ಸಾಧನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಾಧನ ಯಾವುದು? ಶ್ರದ್ಧಾ. ಶ್ರದ್ಧಾನೇ ಅತ್ಯಂತ ಶ್ರೇಷ್ಠವಾದಂಥ ಸಾಧನ. ಅದಕ್ಕೆ ಮಹತ್ವ ಕೊಡಕತ್ತೆ. ಅದಕ್ಕೆ ಅವರದ್ದು ನಂಬಲೆ ಮನವೇ ಅಂಬಲಿ ಬರಿದೆ, ಹಂಬಲಿಸದು ಬರಿದೆ. ನಂಬಿಕೆಯು ಕಾರಣವು ಸಾಂಬನೋಲಿದಕ್ಕೆ. ಎಷ್ಟು ಚಂದ ಹೇಳಿದ್ರು ಸರ್ಪಭೂಷಣ ಹೇಳ್ತಾರೆ. ಸಾಂಬನೋಲಿದಕ್ಕೆ ಏನು ಬೇಕು? ನಂಬಿಕೆಯು ಕಾರಣವು. ಸಾಂಬನೋಲಿದಕ್ಕೆ ನಂಬಿ ಕರೆದರೆ ಓ ಎನ್ನನೇ ಶಿವನು ಹೇಳ್ತಾರೆ. ಶರಣರು ಹೇಳ್ತಾರ. ಅಂದ್ರ ಅಷ್ಟು ವಿಶ್ವಾಸ ಬಹಳ ಜರೂರಿ. ಪಾರಮಾರ್ಥದೊಳಗ ಏನ್ ಬೇಕಂದ್ರೆ ನಂಬಿಕೆ ಬೇಕು, ಬಹಳ ವಿಶ್ವಾಸ ಬೇಕು. ವಿಶ್ವಾಸ ಶ್ರದ್ಧಾ ಉಳ್ಳಂತವನೇ ಪಾರಮಾರ್ಥ ಮಾರ್ಗದೊಳಗ ಮುಂದೆ ಹೋಗಕ್ಕೆ ಸಾಧ್ಯ ಅದ. ಆದ್ರೆ ಯಾರಲ್ಲಿ ಶ್ರದ್ಧಾ ಇಲ್ಲ, ವಿಶ್ವಾಸ ನಂಬಿಕೆ ಇಲ್ಲ ಎಂದು ಒಂದು ಹೆಜ್ಜೆನೂ ಸಹಿತ ಪಾರಮಾರ್ಥದಾಗ ಮುಂದಿಡಕ್ ಆಗುವುದಿಲ್ಲ. ಅದಕ್ಕೆ ಅವ್ರಂತಾರ, ಇದಕ್ಕೊಂದು ಹೋಲಿಕೆ ಕೊಡ್ತಾ ಇದ್ದಾರೆ, ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಏನು? ಮತನ ಪಾತ್ರದ ದೃಷ್ಟಾಂತವನ್ನು ಕೊಡ್ತಾರೆ. ಹೆಂಗಂದ್ರ ಈಗ ನಾವು ಕೆನೆ ಮೊಸರು ಹಾಕಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿಬೇಕು.
ಬೆಣ್ಣೆ ಸುಮ್ಮ ಬರ್ತದೇನು? ಅದಕ್ಕೆ ಕೆಲವು ಕ್ರಿಯೆ ಅದ ಇಲ್ಲ. ಗಡಿಗೆ ಬೇಕು, ಮತ್ತೆ ಅದಕ್ಕೆ ರವಿಗೆ ಬೇಕು, ಹಗ್ಗ ಬೇಕು, ಮಾಡೋ ಪುರುಷ ಬೇಕು, ಸ್ವಲ್ಪ ನೀರು ಬೇಕು, ಇವೆಲ್ಲ ಸಾಮಗ್ರಿಗಳು. ನಾವು ಬೆಣ್ಣೆ ತೆಗಿಬೇಕಾದ್ರೆ ಇಷ್ಟೆಲ್ಲ ಕೆನೆ ಮೊಸರು ಬೇಕು, ಮತ್ತೆ ಎಲ್ಲ ಅದನ್ನ ಬಿಟ್ರಿ ಮತ್ತೆ ರವಿಗಿನದ ಗಡಿಗಿನದ ಎಲ್ಲ ಕೆನೆ ಮೊಸರು ಇಲ್ಲ ಅಂದ್ರೆ ಅದಕ್ಕೆ ಅವ್ರಿಗೆಲ್ಲ ಬೇಕು. ಇವೆಲ್ಲವುದಿಂದ ಕ್ರಿಯೆ ಆದಾಗ ಏನಾಗ್ತದೆ? ಎಲ್ಲ ಸಹಾಯದಿಂದ ಏನು ಬರ್ತದ? ಬೆಣ್ಣೆ ತೆಗಿಯಕ್ಕೆ ಬರ್ತದೆ. ಆಯ್ತು. ಈಗೇನಾಯ್ತು? ಕೆನೆ ಮೊಸರು ತಗೊಂಡ್ವಿ, ಆ ಗಡಿಗೆ ಒಳಗೆ ಹಾಕಿದ್ವಿ, ರೇವಿಗೆ ಹಾಕಿ ಹಗ್ಗ ಕಟ್ಟಿ ಮಾಡ್ಬೇಕನ್ನೋದ್ಲೇನೆ ಏನಾಯ್ತು? ಹಗ್ಗ ಹರಿತು, ಕಟ್ಟಿದ್ದಲ್ಲ ಕಂಬಕ್ಕೆ, ಹಗ್ಗ ಹರಿತು. ಅವಾಗ ಏನ್ ಮಾಡ್ತಾನ? ಬಿಡ್ತಾನ ಅವತ್ತು ಎಲ್ಲ ಬೇರೆ ಹಗ್ಗ ಜೋಡಿಸ್ತಾನ, ಬೇರೆ ಹಗ್ಗ ಜೋಡಿಸಿ ಮಾಡ್ತಾ ಅದು ರವಿಗೆ ಕಟ್ಟಾಯ್ತು, ಮುರಿತೆ. ಅದು ರವಿಗೆ ಅಂತ ಏನು ಕಡಗೋಲ್ ಅಂತ ಕೆಲವು ರವಿಗೆ ಅಂತ ಆ ಕಡಗೋಲ್ ಮುರಿತಿರ್ತಾನ. ಅವಾಗ ಬಿಡ್ತಾನ, ಬಾಜು ಮನೆಗೆ ಹೋಗ್ತಾನ, ಕಡಗೋಲ್ ಇಸ್ಕೊಂಡ್ ಬರ್ತಾನ, ಆಯ್ತು ಮತ್ತೆ ಮಾಡಕ್ ಚಲೋ ಮಾಡ್ತಾನ. ಮಾಡೋನಿಗೆ ಬೇಸರ ಆಯ್ತು, ಏನ್ ಬಿಡಪ್ಪ ಅಂತ. ಮಾಡೋನ್ ಬೇಸರ ಅದ, ಬಿಡ್ತಾರಮ್ಮ ಅವ್ರು ಹೋಯ್ತಾ? ಇಲ್ಲ, ಇನ್ನೊಬ್ರು ಬಂದು ಮಾಡ್ತಾರ. ಮಾಡೋನಿಗೆ ಬೇಸರ, ಇನ್ನೊಬ್ಬ ಬಂದು ಮಾಡ್ತಾನ. ಮಾಡ್ತಾ ಗಡಿಗಿನೇ ಹೊಡಿತಪ್ಪ. ಮಾಡ್ತಾ ಏನಾಯ್ತು? ತಳ ಗಡಿ ಸಿಟ್ಟಿನೇ ಮಾಡಕ್ ಹೋದ, ಬೇಕೋದ ಯಾರ ಮ್ಯಾಗ ಸಿಟ್ಟಿನೇ ಬೇಕೋದ್ ಮಾಡಕ್ ಹೋದ. ಅದೇನಾಯ್ತು? ಗಡಿಗೆ ತಳನೇ ಹೊಡೆದೋಯ್ತು. ಏನಾರ ಆಗ್ತದೆ ಏನ? ಇವೆಲ್ಲ ಒಂದಿಲ್ಲ ಹಾಕ್ತಿದ್ದ ಕರೆ, ಇದ್ರಿಂದ ಹಾಕ್ತಿದ್ದ ಕರೆ. ಆದ್ರೂ ಕೂಡ ಆ ಮತನ ಪಾತ್ರ ಅಂತಾರಲ್ಲ, ಗಡಿಗೆಯ ತಳ, ಗಡಿಗಿನೇ ತಳನೇ ಹೊಡೆದೋಯ್ತು ಅಂದ್ರೆ ಅವತ್ತಿಂದು ಹೆಂಗ ನಿಷ್ಫಲ ಆಗ್ತದಲ್ಲ. ಹಂಗ ನಮ್ಮಲ್ಲಿ ಎಲ್ಲಾ ಸಾಧನಗಳದ. ವಿವೇಕ ಅದ, ವೈರಾಗ್ಯ ಅದ, ಶಮೆ ಅದ, ದಮೆ ಅದ, ಸಮಾಧಾನ ಅದ, ಉಪರತಿ ಅದ, ತಿತಿಕ್ಷೆ ಅದ, ಮೋಕ್ಷದ. ಕೇಳಾಕ ಶ್ರವಣ ಮಾಡ್ತೇವೆ, ಮನನ ಮಾಡ್ತೇವೆ, ನಿರ್ಧಾಸ ಮಾಡ್ತೇವೆ, ತತ್ವ ಪದಾರ್ಥ ಶೋಧನೆ ಎಲ್ಲ ಏನ್ ಮಾಡೋದು ಎಲ್ಲ ಮಾಡಕತ್ತೀವಿ ಕರೆ. ಆದ್ರ ಶ್ರದ್ಧನೇ ಇಲ್ಲ ಅಂದ್ರ ಎಲ್ಲ ಏನದ ಸಾಧನೆಗಳು ನಿಷ್ಫಲವಾಗುತ್ತವೆ. ಹೆಂಗ ಪತನ ಪಾತ್ರ ಗಡಿಗೆ ಒಡೆದು ಅಂದ್ರೆ ಅವತ್ತಿಂದು ಹೆಂಗ ನಿಷ್ಫಲ ಆಗುತ್ತದೆ ಅಲ್ಲ, ಹಂಗ ಎಲ್ಲಾ ಸಾಧನೆಗಳಿದ್ದು ಶ್ರದ್ಧಾ ಅನ್ನೋದು ಒಂದಿದ್ದಿಲ್ಲ ನಮ್ಮಲ್ಲಿ ಅಂದ್ರ ನಮ್ಮೆಲ್ಲಾ ಸಾಧನೆಗಳು ಒಳ್ಳೆ ಗೊಂಚಣ ತೊಳೆದಾಗ ಏನು ಉಪಯೋಗ ಆಗೋದಿಲ್ಲ, ಅಂದ್ರೆ ಫಲ ಕೊಡುವುದಿಲ್ಲ ಅಂತ, ಫಲಕಾರಿ ಆಗುದಿಲ್ಲ, ನಿಷ್ಫಲ ಆಗುತ್ತವೆ. ಒಂದ್ ರೀತಿ. ಎರಡನೇ ನಂಬರ್ ಕೊಟ್ಟರೆ ಇನ್ನೊಂದು ವ್ಯರ್ಥತ ಹೋವೆ ಕಿವ ಅಥವಾ ಸರ್ವ ಸಾಧನಕ್ಕೆ ಸಂಪತ್ತಿ ರೂಪ ವೃಕ್ಷನಕ ಶ್ರದ್ಧಾ ರೂಪ ಫಲ ಹೇ. ಮೊದಲೇದು ಒಂದು ಗಡಿಗೆ ದೃಷ್ಟಾಂತ ಕೊಟ್ರು, ಇನ್ನೊಂದು ದೃಷ್ಟಾಂತ ಕೊಡಕೈತಾರೆ. ಒಂದು ಗಿಡ ಅದ, ಚಂದ ಬೆಳೆಸಿವಿ, ಅದು ಭಾಳ ಒಂದು ಸುಮಾರು 500-600 ರೂಪಾಯಿ ಕೊಡ್ತಾವ. ಸಸಿ ತಂದಿವಿ, ಈಟಿತ್ತು ಮನೆ ಮುಂದೆ ಹಚ್ಚಿ ಬೆಳೆಸಿ, ನೀರಾಕಿ ಬೆಳೆಸಿ ದೊಡ್ಡದಾಯ್ತು. ಇವತ್ತು ಈ ವರ್ಷ ಕೊಡ್ತದ ಫಲ, ಇನ್ನೊಂದು ವರ್ಷ ಕೊಡ್ತಂತ ನೋಡ್ ಫಲನೇ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಇಟ್ಕೊಂತೀರ? ಅದು ಕಡಿತೀವಿ, ಮತ್ತೆ ಬೇರೆ ತಂದು ಹಚ್ತೀರ ಇಲ್ಲ? ಎಷ್ಟು ದಿನ ನೋಡ. ಅದಕ್ಕೆ ಅವನ್ತಾನ ಸರ್ವ ಸಾಧನಕ್ಕೆ ಸಂಪತ್ತಿ ರೂಪ ವೃಕ್ಷನಕ ಶ್ರದ್ಧಾ ರೂಪ ಫಲ. ಒಂದು ವೃಕ್ಷ ಅದ, ಆ ವೃಕ್ಷದ ಫಲ ಏನದ? ಫಲ ಹಣ್ಣು. ವೃಕ್ಷಕ್ಕೆ ಮೂಲ ನಾವ್ ಎದ್ರ ಸಲುವಾಗಿ ಹಚ್ಚಿವಿ ಅಂದ್ರ ಅದ್ರ ಎಲಿ ಸಲುವಾಗಿಲ್ಲ, ಕಟ್ಟಿಗೆ ಸಲುವಾಗಿಲ್ಲ. ನಾವು ಬೇಕಾಗ್ಯದ, ನಮಗ ಹಣ್ಣು ಬೇಕಾಗ್ಯದ. ಆದ್ರೆ ಹಣ್ಣೇ ಕೊಡ್ಲಿಲ್ಲ ಅಂದ್ರೆ ಹೆಂಗ ಗಿಡ ಇದ್ದು ಉಪಯೋಗ ಆಗಲ್ಲ. ಹಂಗ ನಾವೆಲ್ಲ ಸಾಧನ ಮಾಡೋದು ಫಲ ಪ್ರಾಪ್ತಿಗೋಸ್ಕರವಾಗಿ. ಇಲ್ಲಿ ಶ್ರದ್ಧಾ ಅನ್ನೋದು ಒಂದು ಫಲ. ಎಲ್ಲ ಸಾಧನಗಳು ಒಂದು ಕಡೆ ಇದ್ರ ಅದು ಸಾಧನಗಳ ಫಲ ಏನದ? ಶ್ರದ್ಧಾ ರೂಪ ಫಲ. ಶ್ರದ್ಧಾ ಇತ್ತು ಅಂದ್ರ ಅದ್ರ ಗಿಡ ಹಣ್ಣು ಬಿಡ್ತಿತ್ತು ಅಂದ್ರೆ ಇಟ್ಕೊಂತೀವಿ ಅದನ್ನ. ಒಂದ್ ವೇಳೆ ಗಿಡ ಹಣ್ಣು ಕೊಡ್ಲಿಲ್ಲ ಅಂದ್ರೆ ಹೆಂಗ ಅದಕ್ಕೆ ತಿರಸ್ಕಾರ ಮಾಡ್ತೀವಲ್ಲ. ಎಲ್ಲಾ ಸಾಧನಕ್ಕೆ ಮೂಲ ಫಲ ಯಾವ್ದದ? ಎಲ್ಲಾ ಸಾಧನಗಳ ಫಲ ಪ್ರಾಪ್ತಿ ಆಗ್ಬೇಕಾಯ್ತಂದ್ರೆ ಏನ್ ಬೇಕು? ಶ್ರದ್ಧಾ ಬೇಕು. ಶ್ರದ್ಧಾ ರೂಪ ಫಲ. ತಾಕೆ ನಾಶ ಭಯ ಶ್ರದ್ಧಾನೇ ಇಲ್ಲ ಅಂದ್ರ ಸರ್ವ ಸಾಧನಕ್ಕೆ ವ್ಯರ್ಥತಾ ಹೋವೆ. ಎಲ್ಲಾ ಸಾಧನಗಳು ವ್ಯರ್ಥ ಆಗುತ್ತವೆ. ಬೇಕಾದಷ್ಟು ನೀನು ಆತ್ಮಾನಾತ್ಮ ವಿಚಾರ ಮಾಡಕರೆ, ಬೇಕಾದಷ್ಟು ವೈರಾಗ್ಯ ಇರ್ಲಿ, ಆದ್ರ ಶ್ರದ್ಧಾ ಇರ್ಲಿಲ್ಲ ಅಂದ್ರ ಎಲ್ಲಿ ಶ್ರದ್ಧಾ? ಎರಡು ಜಾಗದ ಬೇರೆ ಕಡೆ ಇರ್ಲಿ ಬಿಡ್ರಿ, ಬ್ಯಾಡ. ಸಂಸಾರದಾಗ ಇಡ್ರಿ ಬಿಡ್ರಿ, ನಾವು ಇಡ್ರಿ ಅಂತ ಹೇಳಂಗಿಲ್ಲ ನಾವು. ಅದು ಇಟ್ರ ಅಷ್ಟ, ಬಿಟ್ರ ಅಷ್ಟ ನಡೀತದ. ಶ್ರದ್ಧಾ ಇಟ್ರ ನಡೀತದ, ಶ್ರದ್ಧೆ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ನಡೀತದ. ಆದ್ರೆ ಈ ಶಾಸ್ತ್ರ ಸಾಧನದಲ್ಲಿ ತತ್ವಜ್ಞಾನ ಮಾಡ್ಕೋಬೇಕಾಗಿತ್ತು ಅಂದ್ರೆ ಎರಡು ಜಾಗದೊಳಗೆ ಬಹಳ ಅವಶ್ಯವಾಗಿ ಶ್ರದ್ಧಾ ಇಡಲೇಬೇಕು. ಒಂದು ಗುರು, ಒಂದು ಶಾಸ್ತ್ರ. ದೇವ್ರ ಮ್ಯಾಗ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಗುರು ಶಾಸ್ತ್ರದ ಮೇಲೆ ನೀವು ಶ್ರದ್ಧಾ ಇಟ್ರಿ ಅಂದ್ರ ಎಲ್ಲ ಸಾಧನಗಳು ಸಫಲ ಆಗುತ್ತವೆ. ಅವುಗಳೆಲ್ಲ ಫಲ ಜ್ಞಾನ ಪ್ರಾಪ್ತವಾಗುತ್ತದೆ. ಶ್ರದ್ಧಾಕ್ಕೆ ಹೋತೆ ಅನ್ಯ ಸಾಧನಕ್ಕೆ ಸಫಲತಾ ಹೋವೆ. ಶ್ರದ್ಧಾ ಒಂದು ಇತ್ತು ಅಂದ್ರ ಎಲ್ಲಾ ಸಾಧನಗಳು
ಸಫಲ ಫಲ ಕಾರ್ಯ. ಸಫಲ ಅಂದ್ರೇನು? ಫಲವನ್ನು ಕೊಡುತ್ತವೆ. ಶ್ರದ್ಧಾ ಇತ್ತಂತ ತಿಳ್ಕೋರಿ ವಿವೇಕ ವೈರಾಗ್ಯವನ್ನು ಹುಟ್ಟಿಸುತ್ತದೆ. ಶ್ರದ್ಧಾ ಇತ್ತಂತ ತಿಳ್ಕೋರಿ ವೈರಾಗ್ಯ ಕ್ಷಮೆಯನ್ನು ಹುಟ್ಟಿಸ್ತದೆ. ಶ್ರದ್ಧಾ ಇದೇನು ಕ್ಷಮೆಯನ್ನು ಹುಟ್ಟಿಸ್ತದೆ. ತಿತಿಕ್ಷತ ಉಪರತ ಎಲ್ಲ. ಶ್ರದ್ಧಾ ಇತ್ತು ಅಂದ್ರೆ ಶ್ರವಣ ಘಟಿಸುತ್ತದೆ. ಶ್ರದ್ಧಾ ಇತ್ತು ಅಂದ್ರೆ ಮನನ ಘಟಿಸುತ್ತದೆ. ಶ್ರದ್ಧಾ ಇತ್ತು ಅಂದ್ರೆ ನಿತ್ಯಾಸನ ಘಟಿಸುತ್ತದೆ. ಅಂದ್ರೆ ಎಲ್ಲಾ ಸಾಧನಗಳು ಆಯಾ ಫಲಗಳಿಗೆ, ಆಯಾ ಸಾಧನಗಳು ಆಯಾ ಫಲ ಅದಲ್ಲ, ಆ ಫಲಗಳು ಪ್ರಾಪ್ತವಾಗುತ್ತವೆ, ಸಫಲ ಹೋವೆ. ಯಾಕೆ? ಜ್ಞಾನಕ್ಕೆ ಸರ್ವ ಸಾಧನ ವಿಷಯ ಶ್ರದ್ಧಾ ಜೋ ಹೈ ಸೋ ಮುಖ್ಯ ಸಾಧನ ಹೈ. ಜ್ಞಾನದ 14 ಸಾಧನಗಳಲ್ಲಿ 14 ಸಾಧನಗಳಲ್ಲಿ ಶ್ರದ್ಧಾ ಏನದ? ಅದು ಮುಖ್ಯ ಸಾಧನ ಇರುತ್ತದೆ. ಮುಖ್ಯ ಸಾಧನ. ನಾವು ಈ ಷಟ್ ಸಂಪತ್ತಿ ಬೇರೆ ಮಾಡಿ 14 ಅಂದಿವಿ. ಇಲ್ಲೊಂದು ಜ್ಞಾನಕ್ಕೆ 9 ಸಾಧನಗಳು ಅಂದ್ರೆ ಒಂದೇ ಗಣನೆ ಮಾಡಿದ್ವಿ. 6 ಕೂಡಿ ಒಂದೇ ಗಣನೆ ಮಾಡಿದ್ವಿ ಅಂದ್ರೆ ಜ್ಞಾನಕ್ಕೆ ಎಷ್ಟು ಸಾಧನೆಗಳು? 9 ಸಾಧನೆಗಳು ಇರುತ್ತವೆ. ಅದಕ್ಕೆ ಅವ್ರಂತಾರೆ ಸಾಧನಕ್ಕೆ ಶ್ರದ್ಧಾ ಜೋ ಮುಖ್ಯ ಸಾಧನೆ ತಾಕ ಕುಸಂಗಾದಿಕ ನಾಶಕ್ಕೆ ನಿಮಿತ್ತತೆ ರಕ್ಷಣ ಕರ್ಣ ಯೋಗ್ಯ ಹೇ. ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧೆಯ ಅದನ್ನು ಕಾಪಾಡಬೇಕು ಅಂತ, ರಕ್ಷಣೆ ಮಾಡಬೇಕು, ಅದನ್ನ ಉಳಿಸ್ಕೋಬೇಕು ಅಂತಾರೆ ಅವರು. ಮುಮುಕ್ಷುಗಳಿಗೆ ಹೇಳ್ತಾರೆ. ಯಾಕಂದ್ರೆ ಪಾಮರ ವಿಷಯಗಳ ಸಂಘ ನೀವು ಮಾಡಿದ್ರಿ ಅಂದ್ರೆ, ಪಾಮರ ವಿಷಯಗಳ ಸಂಘ ನೀವು ಮಾಡಿದ್ರಿ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧಾ ನಾಶವಾಗುತ್ತದೆ. ಅದಕ್ಕೆ ದೃಢಾಪರೋಕ್ಷ ಬ್ರಹ್ಮಜ್ಞಾನಕ್ಕ ಕಾರಣ ಯಾವುದು? ದೃಢಾಪರೋಕ್ಷ ಬ್ರಹ್ಮಜ್ಞಾನ ಕಿಸಿ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಕಾರಣ ಏನು? ಅಲ್ರಿ ಅಲ್ಲ ದೃಢ ನೋಡಿ ಅದೃಢಾಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ ಜ್ಞಾನ ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರ. ಇದು ಬಹಳ ಡೇಂಜರ್ ಮಾಡ್ತದ. ಗುರು ನಮ್ಮ ದೃಢ ಜ್ಞಾನ ಆಗ್ಲಿ ಅಂತ ಬೋಧನೆ ಮಾಡ್ತಾರೆ ಸದ್ಗುರುಗಳು. ಇವನು ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆಗ್ಲಿ ಅಂತ ತಿಳ್ಕೊಂಡು ಅಷ್ಟು ಅವರು ಕರುಣಾದಿಂದ ಉಪದೇಶ ಮಾಡ್ತಾರ. ಇವನಿಗೆ ದೃಢ ಆಗಲ್ಲ, ಜ್ಞಾನ ಅದೃಢನೇ ಆಗ್ತದೆ. ಯಾಕಾಗ್ತದ? ಪಾಮರ ಪುರುಷಕ್ಕೆ ಸಂಘಕ್ಕೆ ಸಂಸ್ಕಾರ ಕೆಡಿಸ್ತದ, ಶ್ರದ್ಧಾ ಹಾಳು ಮಾಡ್ತದ. ಶ್ರದ್ಧಾ ಹೋಯ್ತು ಅಂದ್ರೆ ಸಂಶಯ ಬರುತ್ತವೆ. ಗುರುವಿನ ಮ್ಯಾಗ ಹೇಳ್ತ ಸಂಶಯ ಬರ್ಬೋದು, ಶಾಸ್ತ್ರದ ಮೇಲೆ ಸಂಶಯ ಬರ್ಬೋದು. ಯಾಕ? ಆ ಶಕ್ತಿ ಅದ್ರೊಳಗ. ನಾವು ಕುಂದ್ರಲ್ಲ ನೋಡ್ರಿ, ಮನುಷ್ಯ ಕುಂತಿರ್ತೀವಿ. ಒಬ್ಬ ಮನುಷ್ಯ ಪಾಮರ ಮನುಷ್ಯ ಹೋಗ್ತಿರ್ತಾನ, ಅವ ತಿಳ್ಕೊಳ್ತಾನ ಇವ್ರು ನಮ್ಮ ಮನುಷ್ಯ ಅಲ್ಲ. ಯಾಕ? ಸಮಾನ ಶೈಲೇಶು ವ್ಯಸನೇಶು ಶಕ್ಯ. ಸಮಾನ ಗುಣದೊಳಗ ಸಂಘ ಆಗ್ತದೆ. ಸಂಘ ಬಿಡಿ ಸೇದನ ಚಟ ಇತ್ತಂದ್ರೆ ಯಾರು ಸಂಘ ಮಾಡ್ತಾನೆ? ಕುಡಿಯೋ ಸಂಘ ಚಟ ಕುಡಿಯೋದಿತ್ತಂದ್ರೆ ಕುಡಿಯೋ ಸಂಘ, ಕಾಳು ಮಾಡೋದಿತ್ತಂದ್ರೆ ಕಾಳು ಸಂಘನೇ ಮಾಡಿ. ಅವ ಇವನ್ ಮನುಷ್ಯ ನಮ್ಮ ಮನುಷ್ಯ ಅಲ್ಲ. ಯಾಕೆ? ವಿಭೂತಿ ಕಟ್ಟ ಹಚ್ಕೊಂಡು ರುದ್ರಾಕ್ಷಿ ಮಾಲೆ ಹಾಕೊಂಡು ಇವಾಗ ಕಣ್ಣು ಮುಚ್ಚೋಡು ಕುಂದ್ರ ಮನುಷ್ಯ ಇವ ನಮ್ಮ ಮನುಷ್ಯ ಅಲ್ಲ ಅಂತ ತಿಳ್ಕೊಂಡು ಪಾಪ ದೂರ ಹೋಗ್ತಿರ್ತಾನೆ. ದಾರಿ ಒಬ್ಬನ ಕುಂತಿರ್ತಾನೆ, ಕುಂದ್ರಕ್ಕಾಗಲ್ಲ. ಮಲ್ಲಪ್ಪ ಎಕಡೆ ಹೊಂಟಿದ ಅಂತ, ಇವಾಗ ನಮ್ಮ ಮನುಷ್ಯ ಅಲ್ಲ ಅಂತ ಹೊಂಟಿರ್ತಾನೆ ಬಿಟ್ಟು ಅವನಿಗೆ ಮತ್ತೇನದ ಕಾರು ಕುಣಿಸೋಣ. ಬಾ ಇಲ್ಲ ಅವ್ನು ಏನ್ರಿ ಎದ್ಕೊಂಟಿರಿ? ಇಲ್ಲ ಸುಮ್ಮನೆ ಹೊಂಟಿರಿ, ಸುಮ್ಮನೆ ಹಾಕೊಟ್ರಿ, ಬಾ ಕುಂದ್ರಿ ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಇರ್ತದೆ. ಅವ ನಮ್ಮ ಮನುಷ್ಯ ಅಲ್ಲ ಅಂತ ಪಾಪ ಅವನಿಗೆ ದೂರಾಗಿ ಹೊಂಟದ ಕಡೆ ಇಲ್ಲದವನು ಪಾಮರ ಮನುಷ್ಯ ಶಾಸ್ತ್ರ ಸಂಸ್ಕಾರ ಇಲ್ಲ ಅಂತ ಮನುಷ್ಯನಿಗೆ ಬಾಜು ಕುಣಿಸ್ಕೊಂಡು ಅವನ ಜೋಡಿ ಮಾತುಕತೆ ಹಚ್ತೀವಿ ನಾವು ಕಟ್ಟಿ ಕುಂತ್ಕೊಂಡು. ಅದರಿಂದ ಏನಾಗ್ತದ? ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ ಹಾಳಾಗುತ್ತದೆ. ನಿನಗೆ ಟೈಮ್ ಪಾಸ್ ಬೇಕಲ್ಲ, ಟೈಮ್ ಪಾಸಿಗೆ ಪಾಮರ ಪುರುಷನ ಸಂಘ ಮಾಡಬೇಡ, ವಿಷಯ ಸಂಘ ಮಾಡಬೇಡ. ನಿನ್ಗೆ ವಯಸ್ಸಾಗ ನಿನಗೆ ಯಾರು ಮಾತಾಡ್ಸಲ್ ಕರೆ ನಿನ್ ಟೈಮ್ ಪಾಸ್ ಆಗೋದಿಲ್ಲ. ಟೈಮ್ ಪಾಸ್ ಆಗಲ್ಲ ಅಂದ್ರ ನೀನು ಮಾಡೋದೇ ಐತಂದ್ರೆ ಒಳ್ಳೆಯರ ಸಜ್ಜನರ ಸಂಘ ಮಾಡು. ಅದಕ್ಕೆ ಸಜ್ಜನರ ಸಂಘ ಯಜ್ಜೇನ ಸಂಘ ಅಂತ ಯಾಕೆ ಹೇಳ್ತಾರ? ಸಂಘ 2 ಉಂಟು, ಒಂದು ಇಡೀ ಒಂದು ಬಿಡು ಅಂತ ಯಾಕೆ ಹೇಳ್ತಾರ ಅವರು? ಭಾಳ ಯಾಕೆ ಸಂಘ ಮಾಡಬೇಡ ಅವರು ಅಂದ್ರೆ ಮನುಷ್ಯರಲ್ಲ ಏನ್ರಿ? ಮನುಷ್ಯರೇ ಕರೆ. ಮನುಷ್ಯತ್ವ ಇಲ್ಲ ತಗೊಂಡು ಏನ್ ಮಾಡ್ತೀರಿ ಮನುಷ್ಯರು? ಅದಕ್ಕೆ ನಿನ್ನಲ್ಲಿರ್ತಕ್ಕಂಥ ಸಾಧನ ನಷ್ಟ ಆಗಿ ಹೋಗ್ತದ ಅವ್ರ ಸಂಘದಿಂದ. ಶ್ರದ್ಧಾ ಹಾಳಾಗ್ತದ, ಸಂಶಯಕ್ಕೆ ಕಾರಣ ಆಗ್ತದ. ಅದಕ್ಕೆ ನಿಂಗೆ ಟೈಮ್ ಪಾಸ್ ಆಗ್ಬೇಕಲ್ಲ. ಯಾವ್ದಾರ ಮಹಾತ್ಮರ ಚರಿತ್ರೆ ಏನು, ಶಾಸ್ತ್ರಗಳು ಭಾಳ ಟೀಕಾ ತಾತ್ಪರ್ಯ ಎಷ್ಟು ಚಂದ ಬರೋದು, ಸುಮ್ಮನೆ ಓದ್ರೆ ತಿಳಿಬೇಕು. ಆ ರೀತಿಯಿಂದ ಅವ್ರು ಪೂರ ಅಡಿಗೆ ಮಾಡಿ ಮೆತ್ತಗೆ ಮಾಡಿ ಇಟ್ಬಿಟ್ರೆ ಬರೀ ನೀವು ಮೆಲ್ಕ್ ಹಾಕೋದು ಆಟೆ ಕೆಲಸ ಅದ. ಮೆಲ್ಕ್ ಹಾಕೊಂತ ಕುಂದ್ರು, ಓದ್ಕೊಂತ ಕುಂದ್ರು. ಇಲ್ಲ ಅದಕ್ಕೆ ಬೇಸರ ಆಯ್ತು ಮಕ್ಕೊಂಬಿಡು, ಕಣ್ಣು ಮುಚ್ಕೊಳೋದು ಚಲೋ ಅದು. ಅವನ ಸಂಘ ಮಾಡಕ್ಕಿಂತ ಪಾಮರ ವಿಷಯ ಪುರುಷನ ಸಂಘ ಮಾಡಕ್ಕಿಂತ ಸುಮ್ಮನೆ ನಿದ್ದೆ ಮಾಡೋದು ಚಲೋ, ಆನಂದದ ಆತ್ಮಾನ. ಅದಕ್ಕೆ ಹೇಳಿರಲ್ಲ ಅವರು ಬ್ರಹ್ಮಾನಂದ ಅಂದ್ರೆ ಅದಕ್ಕೆ ನಿನ್ಗೆ ಹೇಳಿರಲ್ಲ ಅದು ಪರಮಾನಂದ ಬ್ರಹ್ಮಾನಂದ ಅದ. ಬ್ರಹ್ಮಾನಂದ ಅನುಭವಿಸು ಮಕ್ಕೊಂಡಕ ಮಕ್ಕೋರಿ ಅಂತ ಹೇಳಕತ್ತಿಲ್ಲ. ನಿಮ್ಗೆ ಟೈಮ್ ಪಾಸ್ ಆಗ್ಲಿಲ್ಲಪ್ಪ ಅಂದ್ರೆ ಅಂತರ್ ಸಂಘ ಮಾಡಕ್ಕಿಂತ
ದುಷ್ಟ ಸಂಗಮ ಪಾಮರ ವಿಷಯ ಪುರುಷರ ಸಂಗಮ ಮಾಡಕ್ಕಿಂತಲೂ ಸುಮ್ಮ ಮಕ್ಕಳು ಬ್ರಹ್ಮಾನಂದವನ್ನು ಅನುಭವಿಸಿರಿ, ಚಲೋ ಯೋಗ್ಯ ಅದು ಅಂತರ್ ಸಂಘಕ್ಕಿಂತಲೂ. ಇಲ್ಲ ಚರಿತ್ರೆ ಓದ್ರಿ, ಶಾಸ್ತ್ರ ಓದ್ರಿ, ಎಲ್ಲ ಏನು ಬೇಕಾದ ವಚನಗಳು ಅದಾವ, ದಾಸ ಸಾಹಿತ್ಯ ಅದಾವ, ಬೇಕಾದ ನಮಗಾಗಿ ಮಹಾತ್ಮರು ಇಷ್ಟೆಲ್ಲ ಗ್ರಂಥಗಳನ್ನು ಬರೆದಿದ್ದಾರೆ. ಅದಕ್ಕೆ ಅವ್ರಂತಾರ ಈ ಶ್ರದ್ಧೆಯನ್ನು ನೀವೇನ್ ಮಾಡ್ಬೇಕು, ಕುಸ್ಸಂಗ ಆದಿಕ ನಾಶಿಕೆ ನಿಮಿತ್ತತೆ ಸಂಘ. ಕುಸ್ಸಂಗ ಅಂದರು ಸಜ್ಜನ ಸಂಘ ಅಲ್ಲ, ಶ್ರೇಷ್ಠ ಸಂಘ ಅಲ್ಲ. ಅಂತಹ ಪಾಮರ ವಿಷಯ ಪುರುಷರ ಸಂಘದಿಂದ ಅದು ನಾಶ ಆಗ್ತಿರ್ತದ. ಅವರಿಂದ ನೀನು ರಕ್ಷಣೆ ಕರ್ನ ಯೋಗ್ಯ ಹೇ. ಸಾಧಕರಿಗೆ ಹೇಳ್ತಾ ಇದ್ದಾರ, ಮುಮುಕ್ಷಿಗೆ ಹೇಳ್ತಾ ಇದ್ದಾರ. ಅಂತ ಪುರುಷರ ಸಂಘ ಸಹಜವಾಗಿ ಘಟಿಸ್ತದ ಪ್ರಪಂಚದಾಗ. ಆ ಸಂಖ್ಯೆನೇ ಬಹಳ ಅದ, ಈ ಸಂಖ್ಯೆ ಕಡಿಮೆ ಅದ, ಎಲ್ಲೋ ಒಂದೊಂದು ಅದಾವೆವು. ಎಲ್ಲೋ ಒಂದೊಂದು ಆ ಸಂಖ್ಯೆ ಬಹಳ ಅದ. ಅನಿವಾರ್ಯ ಅದ ಪ್ರಪಂಚದಾಗ ವ್ಯವಹಾರ ಮಾಡೋದು. ಅಂತ ಜೋಡಿನೂ ವ್ಯವಹಾರವನ್ನು ಸದಾ ಮಾಡ್ಬೇಕಾಗ್ತದ, ಇಲ್ಲ ಅಂತಿಲ್ಲ. ಎಷ್ಟು ಪೂರ್ತಕ ಅಷ್ಟೇ ಮಾಡಬೇಕು ಯೋಗ್ಯ. साधन संपत्ति रूप दधिमतन की सामग्रिक रूपक हमने श्री बोध रत्नाकर के प्रथम रत्न विषय लिखा है. पंडित ಪಿತಾಮಹರು ಹೇಳ್ತಾ ಇದ್ದಾರೆ, ಅವರೊಂದು ಬೋಧ ರತ್ನಾಕರ ಅಂತ ಒಂದು ಗ್ರಂಥ ಬರ್ತಿದ್ದಾರೆ. ಬಹಳ ಗ್ರಂಥ ಬರ್ತಾರೆ ಮಹಾತ್ಮರು. ಆದ್ರೆ ನಮ್ಮ ದುರ್ದೈವ, ನಾವು ಅಭ್ಯಾಸ ಮಾಡದೇ ಇರುವುದರಿಂದ ಅವ್ರು ಪ್ರಿಂಟೇ ಆಗ್ತಾ ಇಲ್ಲ. ಯಾಕೆ ಪ್ರಿಂಟ್ ಮಾಡ್ಬೇಕು, ಅವರು ವ್ಯವಹಾರಿಕರು. ಪ್ರಿಂಟರ್ಸ್ ಏನಾದ್ರು ವ್ಯವಹಾರಿಕರು, ಮಾಡಿದ ಖರ್ಚಾದ್ರೆ ಪ್ರಿಂಟ್ ಮಾಡ್ತಾರೆ. ಒಂದಿನ ಖರೀದಿನೇ ಇಲ್ಲ ಅಂದ್ರಪ್ಪ, ನಾವು ಪ್ರಿಂಟ್ ಮಾಡಿ ಏನು ಮಾಡ್ರ ಅವ್ರು ಲಕ್ಷಣೆ ಮಾಡ್ಕೊಂತಾರೆ, ಬಂಡವಾಳ ಹಾಕಿ ಅವ್ರು. ನಮ್ಮ ದುರ್ದೈವ, ನಾವು ಅಭ್ಯಾಸ ಮಾಡದೇ ಇರುವುದರಿಂದ, ಗ್ರಂಥಗಳು ಖರೀದಿ ಮಾಡದೇ ಇರುವುದರಿಂದ ಎಲ್ಲ ಮಹಾತ್ಮರು ಎಂತೆಂತ ಗ್ರಂಥಗಳು ಬರ್ದಿದ್ದಾರೆ. ಕರೆ ಈಗ ಸಿಗುದಿಲ್ಲ. ಮತ್ತೆ ಬೋಧ ರತ್ನಾಕರ ಎಲ್ಲಿ ಸಿಗುತ್ತಂತ ಕೇಳಿರಿ, ಮತ್ತೆ ನೋಡಕ್ ಸಿಗಲ್ಲ ಈಗ ಗ್ರಂಥ. ಹೆಂಗ್ ಬರ್ದಿರ್ಬೇಕು ಅವ್ರಿಗೆ. ಟಿಪ್ಪಣಿ ಒಳಗೆ ಇನ್ನೊಬ್ರು ಬರ್ದ ಗ್ರಂಥಕ್ಕೆ ಟಿಪ್ಪಣಿ ಬರ್ದಾರಿ ಅವ್ರು. ಇನ್ನು ನಿಶ್ಚಲ್ ದಾಸರ ಗ್ರಂಥಕ್ಕೆ ಇವರು ಟಿಪ್ಪಣಿ ಬರ್ದಾರ. ಇಷ್ಟು ಚಂದ ಟಿಪ್ಪಣಿ ಒಳಗೆ ನಮ್ಮ ವಿಷಯ ತಿಳಿಸ್ತಾ ಇದ್ದಾರೆ. ಅವರೇ ಸ್ವಂತ ಗ್ರಂಥ ಬರ್ದಾರ ಅಂದ್ಮ್ಯಾಗ ಆ ಗ್ರಂಥದ ಹೆಂಗ್ ರಸವತ್ತಿರ್ಬೋದು ಇದು ಅಧ್ಯಾತ್ಮ ಅಂತ. ಬೋಧ ರತ್ನಾಕಾರ ವಿಷಯ ಲಿಖ ಹೇ. ನಾವು ಅದ್ರ ರೂಪಕವನ್ನು ಮಾಡಿ ತಿಳಿಸಿ ಹೆಂಗ ನಾಶ ಆಗ್ತದ, ಹೆಂಗ ಅದ ರಕ್ಷಣೆ ಮಾಡಬೇಕು. इसी ही साधन सामग्री रूप वृक्ष का रूपक हमने श्री बाल बोधिनी टीका सहित बाल बोध के प्रथम उपदेश विषय विस्तार से लिखा है. ಇನ್ನೊಂದು ಗ್ರಂಥ ಬರೆದರು ಬಾಲಬೋಧಿ, ಅಂದ್ರೆ ವಿಚಾರ ಚಂದ್ರೋದಯಕ್ಕಿಂತ ಮೊದಲೇ ಗ್ರಂಥ ಫಸ್ಟ್ ಬರೆದ್ರು ಪಂಡಿತ್ ಪಿತಾಮಹರು ಬಾಲಬೋಧಿನಿ ಅಂತ. ಆ ಗ್ರಂಥದೊಳಗ ಮೊದಲನೇ ಉಪದೇಶದೊಳಗೆ ಇಲ್ಲಿ ಹೆಂಗ್ ತರಂಗ ಅಂತೀವಿ, ವಿಚಾರ ಚಂದ್ರ ಕಲಾ ಅಂತೀವಿ, ಅಲ್ಲಿ ಉಪದೇಶ ಅಂತ. ಮೊದಲನೇ ಉಪದೇಶದೊಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ಇದು ರೂಪಕವನ್ನು ಒಂದು ಚಿತ್ರವನ್ನು ಮಾಡಿ ಆ ಚಿತ್ರದ ಎಲ್ಲ ಸಾಧನಗಳನ್ನು ತಿಳಿಸಿ ಸಂಪೂರ್ಣ ವಿಸ್ತಾರವಾಗಿ ದೃಷ್ಟಾಂತ ಮತ್ತು ಸಿದ್ಧಾಂತ, ದೃಷ್ಟಾಂತ ಸಿದ್ಧಾಂತ ಎರಡನ್ನೂ ರೂಪಕವನ್ನ ನಾನು ಅಲ್ಲಿ ತಿಳಿಸಿ. ಬಾಲಬೋಧಿನಿ ಗ್ರಂಥ ಸಿಗ್ತದೇನು? ಸಿಗ್ತಾವ ನೋಡಿ. ಬಾಲಬೋಧಿನಿ ಗ್ರಂಥದೊಳಗ ಸಿಗ್ತಾವ. ಚಲೋ ಭಾಳ ಚಂದ ಗ್ರಂಥ. ವಿಚಾರ ಚಂದ್ರದಕ್ಕೆ ಮೊದಲು ಬರೆದ್ರು ಕೂಡ ಅಷ್ಟೇ ಸುಂದರವಾದಂಥ ಗ್ರಂಥ. ಬಾಲಬೋಧಕ್ಕೆ ಪ್ರಥಮ ಉಪದೇಶ ವಿಷಯ ವಿಸ್ತಾರಿಸಲಿಕ್ಕೆ ವಿಸ್ತಾರವಾಗಿ ರೂಪಕವನ್ನು ಬರ್ಕೊಂಡು ಬಂದಿರಿ. ನಿಮ್ಗೆ ಹೆಚ್ಚಿಂದು ಅದ್ರ ಬಗ್ಗೆ ಇನ್ನೂ ಕ್ಯೂರಿಯಾಸಿಟಿ ತಿಳ್ಕೊಬೇಕನ್ನೋ ಆಸಕ್ತಿ ಹೆಚ್ಚಿಗಿತ್ತು ಅಂದ್ರೆ ಆ ಗ್ರಂಥದಾಗ ನೋಡ್ಕೋರಿ. ನಾ ಬರೆದಂಥ ಬಾಲಬೋಧಿನಿ ಗ್ರಂಥದ ನೋಡ್ಕೋರಿ, ಬೋಧ ರತ್ನಾಕರ ಗ್ರಂಥದಾಗ ನೋಡ್ಕೋರಿ ಅಂತ ಹೇಳಿದೆ. ಈಗ ಮುಂದೆ ಬಂದು 12ನೇ ಅಂಕ ಅತ ಉಪರಾಮ ಲಕ್ಷಣ. 1 ನಂಬರ್ 5 ನಂಬರ್ ಕೊಟ್ರ. 5 ನಂಬರ್ ಅಂದ್ರೆ ಏನು? ಷಟ್ ಸಂಪತ್ತಿಯೊಳಗೆ 5ನೇದು ಯಾವುದು? ಉಪರಾಮ. ಉಪರಾಮ ಲಕ್ಷಣವನ್ನು ಮಾಡ್ತಾರೆ. साधन सहित कर्म सब त्यागे लकी विषय सम विषयंते भागे दृग नारी जिये ग्लाना लकी भय यह लक्षण यह पामर लक्षण बखाना. ಸಾಧನ ಸಹಿತ ಸಬ್ ಕರ್ಮ ತ್ಯಾಗೆ. ಕರ್ಮವನ್ನು ತ್ಯಾಗ ಮಾಡಬೇಕು. ಹೆಂಗ ಕರ್ಮವನ್ನು ತ್ಯಾಗ ಮಾಡ್ಬೇಕಂದ್ರೆ ಸಾಧನ ಸಹಿತವಾದಂಥ ಕರ್ಮವನ್ನು ತ್ಯಾಗ ಮಾಡಿ. ಸಾಧನ ಅಂದ್ರೆ ಏನು? ಈಗ ವರ್ಣಾಶ್ರಮ ಪ್ರಕಾರವಾಗಿ ನಾವು ಕರ್ಮವನ್ನು ಮಾಡ್ತೀವಿ. ಹೇಳಿದ್ರಲ್ಲ ಇದ್ರಾಗ ಪರಮಬೋಧ ವಿಸ್ತಾರವಾಗಿ ಅದು ಹೇಳ್ಕೊಂಬಾಗ ನಾವೇನೇನು ಕರ್ಮ ಮಾಡಬೇಕಾಗಿತ್ತು ಅಂದ್ರೆ ವರ್ಣಕ್ಕನುಸಾರವಾಗಿ, ಆಶ್ರಮಕ್ಕನುಸಾರವಾಗಿ ಭಿನ್ನ ಭಿನ್ನ ಕರ್ಮಗಳು ಅದಾವ. ಭಿನ್ನ ಭಿನ್ನ ಕರ್ಮ. ಆ ಕರ್ಮ ಮಾಡಬೇಕಾಗಿತ್ತು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಕರ್ಮ ಮಾಡೋಕ್ಕಾಗಲ್ಲ. ಸಾಧನಗಳು ಬೇಕಾಗ್ತವೆ. ಸಾಧನಗಳು, ಆ ಸಾಧನಗಳು ಸ್ತ್ರೀ ಧನ ಪುತ್ರ ಕರ್ಮ. ರುದ್ರಾಭಿಷೇಕ ಮಾಡಿಸ್ಬೇಕಂತ ಪುಕ್ಕಟ ಆಗ್ತವೆ. ರುದ್ರಾಭಿಷೇಕ ಏನು ಬೇಕು? 550 ಬೇಕು. ಈಗ ಎಷ್ಟದ ಗೊತ್ತಿಲ್ಲ ನನಗೆ. 400 ಒಂದು ರುದ್ರಾಭಿಷೇಕ ಮಾಡಿಸ್ಬೇಕಂದ್ರೆ ಒಂದು 400 ರೂಪಾಯಿ ಬೇಕು. ಅದು ಇಲ್ಲಿ ಬಂದು ಮಾಡಿಸಿದ್ರು. ನಿಮ್ಮ ಮನೆ ಮಾಡಿಸ್ಬೇಕಂದ್ರೆ ಅವರು ವೈದಿಕ ಮಾಡ್ತಕ್ಕಂಥವ್ರು ಎಷ್ಟು ಕೇಳ್ತಾರ ಗೊತ್ತಿಲ್ಲ. ಎಷ್ಟು ಕೇಳ್ತಾರೆ. ನಿಮ್ಮ ಮನೆ ಮಾಡಿಸ್ಬೇಕಂದ್ರೆ ಆಗ್ತದೆ 400 ರೂಪಾಯಿದಾಗ.
ಇಲ್ಲಿ ಯಾರು ಆಗ್ತದೆ 400 ರೂಪಾಯಿದಾಗ. ಇದೇ ರುದ್ರಾಭಿಷೇಕ ನಿಮ್ಮ ಮನೆಯಾಗ ಮಾಡ್ಬೇಕಂದ್ರೆ ಅದೇ ಮತ್ತೆ ಯಜ್ಞ ಆಗಾದಿ ಮಾಡ್ಬೇಕಂದ್ರೆ ಹಾಕಲ್ ಬಿಟ್ಟವ್ ನಮ್ಮ ಕೈಲಿ ಮಾಡಕ್ಕೆ ಆಗಲ್ಲ, ಅವನ್ನೆಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ಅವ್ರಂತಾರ ಸುಮ್ಮ ಆಗೋದಿಲ್ಲ. ಅದಕ್ಕೆ ಅವ್ರಂತಾರ ಇಲ್ಲಿ ಮುಮುಕ್ಷು ಹೇಳ್ತಾ ಇದ್ದಾರ, ಅಧಿಕಾರಿ ಜ್ಞಾನಕ್ಕೆ ಅಧಿಕಾರಿ ಹೇಳ್ತಾ ಇದ್ದಾರ, ನಿನ್ನ ಕರ್ಮಕ್ಕೆ ಅವಶ್ಯಕತೆ ಇಲ್ಲ, ನಿನಗ ಸಾಧನ ಸಹಿತ ಕರ್ಮ ಸಬ್ ತ್ಯಾಗಿ, ಕರ್ಮ ಬಿಡಲ್ಲ, ಸಾಧನ ಸಹಿತ ಕರ್ಮವನ್ನು ಬಿಡು. ಯಾವ ಸಾಧನಗಳನ್ನು ಸ್ತ್ರೀ ಪುತ್ರ ಧನ ಕನಕಾದಿಗಳೇನು ಬೇಕಲ್ಲ, ಸಾಮಗ್ರಿಗಳು ಬೇಕಲ್ಲ, ಅವುಗಳೆಲ್ಲ ಸಹಿತವಾಗಿ ಕರ್ಮವನ್ನು ತ್ಯಾಗ ಮಾಡಿ. ಅಷ್ಟೇ ಅಲ್ಲ, ಲಕ್ಕಿ ವಿಷಯ ಸಮ ವಿಷಯಂತೆ ಭಾಗೆ, ವಿಷಯಗಳು ವಿಷಯ ಸಮಾನ, ವಿಷಯಗಳು ಏನಂತಾರ ಅವರು ವಿಷಯ ಸಮಾನ ಅಂತ ತಿಳ್ಕೊಂಡು ಭಾಗ್ಯ ತ್ಯಾಗ ಮಾಡು. ಹೋಗ್ಬಾರ್ದು ಮತ್ತೆ ಅಂಜಿ ಅಂತಾರೆ. ಅಂಜಿ ಓಡೋನಲ್ಲ, ಅದಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗೋನು ಬುದ್ಧನಾಗುವನಿ ಅಂತಾರ. ಮನೆ ಬಿಟ್ಟು ಹೋಗೋವನು ಬುದ್ಧ ಆಗಂಗಿಲ್ಲ ಅಂತಾರ ಅವ್ರು. ಏನು ಮನಸ್ಸಿನ ವಿಷಯಗಳು ದುಃಖಕ್ಕೆ ಕಾರಣ, ವಿಷಯಗಳು ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು ನೀ ಏನು ಮಾಡು, ಅವುಗಳಿಂದ ದೂರ ಇರು, ಮನಸ್ಸಿನಿಂದ ತೆಗೆದಾಕು. ಮನಸ್ಸು ಹೋತಲ್ಲ, ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು ಹಾಗೆ ಹಿಂದಕ್ಕೆ ಸರಿ, ವಿಷಯಗಳಿಂದ ವೃತ್ತಿ ಹಿಂದಕ್ಕಾಗಲಿ, ವಿಷಯಂತೆ ಭಾಗ. ಇನ್ನೊಂದು ದಾನ ದೃಕ್ ನಾರಿ ಜಯ ಗ್ಲಾನ ಲಖಿ ಭೈ, ವಿಷಯಗಳನ್ನೇ ಅತಿ ಆಕರ್ಷಣೀಯವಾದಂಥ ವಿಷಯವಾದಂಥ ಸ್ತ್ರೀ ವಿಷಯ ಏನಲ್ಲ, ಅದು ಅತಿಶಯವಾದಂಥ ದುಃಖ. ಬರೀ ಅವು ದುಃಖ, ಶಬ್ದ ಸ್ಪರ್ಶ ರೂಪ ವಿಷಯಗಳೇನದಲ್ಲ ದುಃಖ. ಇದು ಅತಿಶಯವಾದಂಥ ದುಃಖ ಆಗುತ್ತದೆ ಅಂತ ತಿಳ್ಕೊಂಡು ಅದರಿಂದ ನೀನು ಕೂಡ ಹಿಂದಕ್ಕೆ ಸರಿ, ಹಿಂದಕ್ಕೆ ಇರು. ಗ್ಲಾನ್ ಯಹ ಉಪರಾಮ ಲಕ್ಷಣ ಬಕಾನ, ಇದಕ್ಕೆ ಏನಂತಾರೋ ಉಪರಾಮ ಅಂತ ಲಕ್ಷಣ ಇರುತ್ತದೆ. ಅಂದ್ರೆ ಏನಿಲ್ಲ, ಸಾಧನ ಸಹಿತ ಕರ್ಮವನ್ನು ತ್ಯಾಗ ಮಾಡಬೇಕು, ವಿಷಯಗಳು ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು ಅವುಗಳಿಂದ ಹಿಂದಕ್ಕೆ ಸರಿಬೇಕು. ಅಷ್ಟೇ ಅಲ್ಲ, ಅತಿ ವಿಷಯಗಳಲ್ಲೇ ಅತ್ಯಂತ ಆಕರ್ಷಣೀಯವಾದಂಥ ಸ್ತ್ರೀಯಾದಿ ವಿಷಯಗಳಿಂದ ನಾವು ಅತಿಯಾದಂಥ ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು ಅವುಗಳಿಂದನೂ ಕೂಡ ನೀವು ಮುಮುಕ್ಷ ಆದಂಥವನು, ಜಿಜ್ಞಾಸು, ಅಧಿಕಾರಿ, ಅವುಗಳಿಂದ ಅತಿ ದೂರನಾಗಿರಬೇಕು ಅಂತ ಹೇಳಿದರು. ಅದಕ್ಕೆ ಏನಲ್ಲ ಪರಮಾತ್ಮ ವನಿತಾದಿ ವಿಷಯವನ್ನು ಅರಿದವನೇ ಮುಮುಕ್ಷು, ಏನಂದ್ರೆ ಮುಕ್ತಿರತನಕ್ಕು ಅಂತ ಹೇಳಿ ಒಂದು ಮಲ್ಲಿ ಸೂತ್ರ ಬಂದದ್ದು. ವನಿತಾದಿ ವಿಷಯಗಳನ್ನು ವಿಷಯವೆಂದು ಅರಿದಾತನೇ ಮುಕ್ತಿರತನಕ್ಕೂ. ಮುಮುಕ್ಷು ಲಕ್ಷಣ ಹೇಳುವಾಗ, ಮುಮುಕ್ಷು ಲಕ್ಷಣ ಹೇಳಿದ್ರಲ್ಲ ಪರಮಾನುಭವದ 6ನೇ ಸಂಧಿ ಒಳಗೆ ಮುಮುಕ್ಷುವಿನ ಲಕ್ಷಣ ಹೇಳುವಾಗ ಹೇಳಿದ್ರು ಅವರು, ವನಿತಾದಿ ವಿಷಯವನ್ನು ವಿಷವೆಂದು ಅರಿದವನು, ವಿಷ ಸಮಾನ. ವಿಷಯ ಇಟ್ಟು ಯಾರು ಕುಡಿತಾರೆ ಹೆಂಗಿದ್ದಕ್ಕೆ ಸರ್ತೀವಿ, ಮನಸ್ಸು ಹೆಂಗಿದ್ದಕ್ಕೆ ಸರ್ತೀವಿ. ವಿಷಯ ಆದಂತ ಇದು ವಿಷಯ ಅದ ನೋಡ, ನಿನ್ಗೆ ಗೊತ್ತಾಯ್ತಂತ ವಿಷಯ ಅಂತ ಗೊತ್ತಾಯ್ತು, ವಿಷಯ ಆದಂತ ಗೊತ್ತದ ತಗೊಂಡು ಘಟ ಕುಡಿತೇರೇನೆ? ಯಾರಲ್ಲ, ಸಾಧ್ಯನೇ ಇಲ್ಲ. ಮನಸ್ಸರ ಮಾಡ್ತೇನೆ ಕಡೆ ಕುಡಿಯೋದು ಬೇಡ, ಹಾಕೊಳ್ಳೋದು ಬೇಡ, ಬೋಗ್ಸೋದು ಬೇಡ, ಮನಸ್ಸರ ಬರ್ತದೆ. ಮನಸ್ಸು ಹೆಂಗೆ ಹಿಂದಕ್ಕೆ ಸರಿತದ ವಿಷಯಗಳಿಂದ. ವಿಷಯ ಅಂತ ಗೊತ್ತಾಯ್ತು ಅಂದ್ರೆ ಹೆಂಗ ಮನಸ್ಸು ಹಿಂದಕ್ಕೆ ಸರಿತದಲ್ಲ. ಅದಕ್ಕೆ ವರಿತಾದ ವಿಷಯವೆಂದು ಅರಿದವನು. ಈ ವಿಷಯಗಳು ಏನದವಲ್ಲ, ಈ ಪ್ರಪಂಚದಲ್ಲಿರ್ತಕ್ಕಂಥ ವಿಷಯಗಳು ವಿಷ ಅಂತ ತಿಳ್ಕೊಂಡವನು, ಅರಿದವನು ಅಂತಾರವ್ರು. ಅರಿದವನು ಮುಕ್ತಿರತನಕ್ಕೂ. ಏನಂತಾರವರು? ಮುಕ್ತಿಯ ಅಪೇಕ್ಷೆ ಮಾಡ್ತಾನವ, ವಿಷಯಗಳದ ಅಪೇಕ್ಷೆ ಅಲ್ಲ. ರತಿ ಎದ್ರದ ರತಿ ಅದವನಿಗೆ ಆತ್ಮರತಿ, ವಿಷಯ ರತಿ ಇಲ್ಲ. ವಿಷಯ ರತಿ ಇಲ್ಲ ಅವನಿಗೆ, ಆತ್ಮರತಿ ಅದ. ಯಾಕ? ವಿಷಯಗಳು ವಿಷ ಅಂತ ತಿಳ್ಕೊಂಡ. ನಾವು ಯಾರು ದೃಢವಾಗಿ ವಿಷಯಗಳು ವಿಷಯ ಅಂತ ತಿಳ್ಕೊಂಡಾರ ಅವನ ಮನಸ್ಸು ಎಂದೂ ಕೂಡ ವಿಷಯದ ಕಡೆಗೆ ಹರಿಯುವುದಿಲ್ಲ. ಯಾವಾಗ ಮೇಲಿಂದ ಮೇಲೆ ವಿಷಯಗಳ ಕಡೆ ನಮ್ಮ ಮನಸ್ಸು ಹೋಗ್ತದಂದ್ರ ಶಾಸ್ತ್ರ ಹೇಳುವಾಗ ಆಟ ನಮ್ಗೆ ಒಂದೀಟು ವೈರಾಗ್ಯ ಬರ್ತದೆ, ಪುರಾಣ ವೈರಾಗ್ಯ. ಆಮೇಲೆ ಯಾಕೆ ಮನಸ್ಸು ಹೋಗಕತ್ತಿದಲ್ಲ, ಮನಸ್ಸು ಹೋಗ್ಬಾರ್ದು. ಮನಸ್ಸು ಹೆಂಗ ವಿಷಯ ಅಂತ ಗೊತ್ತಾಯ್ತಾನೆ ಹೆಂಗೆ ಮನಸ್ಸು ಆ ಕಡೆ ಹೋಗೋದಿಲ್ಲ, ಹಂಗ ಮನಸ್ಸು ಹಿಂದಕ್ಕೆ ಸರ್ತಾಗ ಮಾತ್ರ ಮುಕ್ತಿರತನಕ್ಕೂ ಹಂಗ ಆತ್ಮರತಿ ಅಂತ ಕರೀತಾರೆ. ಈ ಒಂದು ಟಿಪ್ಪಣಿ ಬಂದದ್ರೆ ಉಪರಾಮಜ್ಞಾಗ ಒಂದು ಟಿಪ್ಪಣಿ ಬಂದದ್ರೆ, ಉಪರಾಮ ಅಂದ್ರೆ ಏನು? 15ನೇ ನಂಬರ್ ಟಿಪ್ಪಣಿ ನೋಡಿ. ಉಪರಾಮ ಅಂದ್ರೆ ಲಕ್ಷಣ ಮಾಡ್ತಾರೆ. ಉಪರಾಮಕ್ಕೊಂದು ಲಕ್ಷಣ ಮಾಡ್ತಾರೆ. त्याग की पीछे प्राप्त भय विषय की इच्छा का अभाव उपराम कहिए है. त्याग किए पीछे प्राप्त भय वस्तु की इच्छा का अभाव. ಬಿಟ್ಟು ನಾವು ವಿಷಯಗಳನ್ನು ತ್ಯಾಗ ಮಾಡಿ, ವಿಷಯಗಳು ತ್ಯಾಗ ಮಾಡಿದಾಗ ಪುನಃ ವಿಷಯಗಳು ಬಲಾತ್ಕಾರದಿಂದ ನಮ್ಮ ಮುಂದೆ ಬರುತ್ತವೆ. ಯಾಕ?
ಸೃಷ್ಟಿನೇ ವಿಷಯ ಅದ. ಬಲಾತ್ಕಾರದಿಂದ ನಮ್ಮ ಕಣ್ಣು ಮುಂದೆ ಬರ್ತಾವ. ಯಾವಾಗ ತ್ಯಾಗ ಮಾಡಿದಂಥ ವಿಷಯಗಳು ಮುಂದೆ ಬಂದಾಗ ಅವುಗಳನ್ನು ಭೋಗಿಸಬೇಕೆಂಬ ಇಚ್ಛೆಯ ಅಭಾವ, ಅಪೇಕ್ಷೆನೇ ಬರಬಾರ್ದು. ಭೋಗಿಸೋದು ಬಂದು ದೂರ ಹೋಯ್ತು, ಸಮೀಪ ತಗೊಳ್ಳೋದು ದೂರ ಹೋಯ್ತು. ಆದ್ರೂ ಇಚ್ಛೆನೇ ಹುಟ್ಟಬಾರ್ದಂತ ಮನುಷ್ಯನೊಳಗೆ ಭೋಗಿಸಬೇಕು ಅನ್ನೋ ಇಚ್ಛೆಯ ಅಭಾವಕ್ಕೆ ಏನಂತಾರೆ ಅವರು? ಉಪರಾಮ ಉಪರತಿ ಅಂತ ಕರೀತಾರೆ. ಉಪರಾಮ ಉಪರತಿ ಯಾಯಿಗೂ ಉಪರತಿ ಕಬಿ ಕೈತೆ ಹೇ. ಇದಕ್ಕೆ ಉಪರಾಮಕ್ಕೆ ಇನ್ನೊಂದು ಹೆಸರು ಏನದ? ಪರ್ಯಾಯ ಪದ ಉಪರತಿ. ಒಬ್ಬ ಬಹಳ ಕುಡಿತಿದ್ರು, ಹೆಂಡ್ರ ಮಕ್ಳಿಗೆ ಪೂರ ಬೇಸರ ಆಗಿತ್ತ. ಹೇಳ್ತಿ ಅಂದ್ರೆ ಇರಕ್ಕಿನ ಸತ್ಯ ಚಲೋ, ಸತ್ರಪ್ಪ ಅಂದ್ರೆ 4 ದಿನ ದುಃಖ ಆಗ್ತದ, ಆಮ್ಯಾಗ ಆರಾಮ್ ಇರ್ತೀವಿ, ಮಾಡ್ತು ಬಿಡ್ತೀವಿ ಅಂತ ಸತ್ ಅಷ್ಟು ಕಿರಿಕಿರಿ ಇತ್ತು ಮನ್ಯಾಗ. ಅವ್ರ ಊರಿಗೆ ಒಬ್ರು ಮಹಾತ್ಮರಮ್ಮ ಪ್ರವಚನಕ್ಕೆ ಹೋಗಿದ್ರು. ಆ ಪ್ರವಚನಕ್ಕೆ ಹೋದಾಗ ಹೋಗಿ ಬೇಡ್ಕೊಳ್ಳ, ಯಪ್ಪ ಹೆಂಗಾರ ಮಾಡಿ, ಭಾಳ ಕುಡಿತೀವಿ, ಭಾಳ ತ್ರಾಸಾಗಿದೆ, ಯಾರಿಗೂ ಸಮಾಧಾನ ಇಲ್ಲ, ಅವು ಹೆಂಗಾರ ಮಾಡಿದನ್ನು ಒಂದಿಟ್ಟು ತಿದ್ದ್ರಿ, ಹೆಂಗಾರ ಮಾಡಿ ತಿದ್ರಿ, ಹೆಂಗಾರ ಮಾಡಿಬಿಟ್ಟು ಒಂದು 4 ದಿನ ನಿಮ್ಮಿಂದ ಕರ್ಕೊಂಡು ಇಷ್ಟ ಮಾಡ್ತಾರೆ ನೋಡೋಣ ಅಂತ ತಿಳ್ಕೊ. ಮಹಾತ್ಮ ಕರುಣ ಮನುಷ್ಯ, ಆಯ್ತು ಬಿಡು ಅಂತ ತಿಳ್ಕೊಂಡು, ಏ ತಮ್ಮ ಏನು ಮಾಡ್ತೀವಿ ಊರಾಗ್ಯದ, ಹೋಗ ನಡುವ 4 ದಿನ ಬೇರೆ ಕಡೆ ಕಾರ್ಯಕ್ರಮ ಅದ, ಅಲ್ಲಿ ಯಾರು ನಮ್ಮ ಸೇವೆ ಮಾಡಿಲ್ಲ, ಹೋಗೋಣ ಅಂತ ತಿಳ್ಕೊಂಡು. ಆಯ್ತ್ರಪ್ಪ ಅಂದ. ಆಯ್ತು ಅಂದು ಹೋದ. ಆಯ್ತು ಅಪ್ಪವ್ರು ಪ್ರವಚನ ಹೋದ್ರೆ ಒಂದು ಸಲ ಪ್ರವಚನ ಮಾಡಿದ್ರೆ, ಅಪ್ಪ ಒಂದು 100 ರೂಪಾಯಿ ಬೇಕ್ರಿ ಅನ್ನ. ಬಂದ ಬರೀ ಕೈಲೇ ಬಂದಾನ ಅಂತ ತಿಳ್ಕೊಂಡು ಪಾಪ ಗುರುಗಳು ಏನು ಮಾಡಿ 100 ರೂಪಾಯಿ ಕೊಟ್ಟರು. ಪ್ರವಚನಕ್ಕೆ ಹೋದ್ರು, ಪ್ರವಚನ ಹೇಳಕ್ಕಾಯ್ತಿದ್ರು. ಇವು ಏನು ಮಾಡಿದ್ರು ಗೊತ್ತಿಲ್ಲ, 100 ರೂಪಾಯಿ ತಂದು ಹೋಗ್ಬಿಟ್ರಿ. ಗುರುಗಳ ಪ್ರವಚನ ಮುಗೀತ, ರೂಮಿಗೆ ಹೋದ್ರ, ಊಟ ತಂದು ಕೊಟ್ಟಾರ ಭಕ್ತರ, ಪ್ರಸಾದ ಮಾಡಕತ್ತಾರ. ಅವನು ಎಲ್ಲದನ್ನ ತೊಡಕಾಯ್ತಾರ, ಅವಾಗಿಲ್ಲ. ಎಷ್ಟಕ್ಕೆ ಬಂದ್ರೆ ಅವ ಈಗ ಬರ್ತಾನೆ, ಆಗ ಬರ್ತಾನೆ, ಈಗ ಬರ್ತಾನೆ, ಆಗ ಬರ್ತಾನೆ. 11 ಗಂಟೆ ತಂದು ಗುರುಗಳು ಕಾಯ್ದ್ರು. ಪಾಪ ಕರ್ಕೊಂಡು ಬಂದ್ವಿ, ಅಂದ್ಬಿಟ್ಟು ಹೆಂಗೆ ಉಣ್ಬೇಕು. ಅವು ಏನು ತಿಳ್ಕೊಂಡು ನಾನು ಅಂತ 12 ಗಂಟೆ ಜೋಲಿ ಹೊಡ್ಕೊಂತ ಬಂದ್ರಿ. ಇರ್ಲಿ ಅಂತ ತಿಳ್ಕೊಂಡು ಬಸೇ ಉಣ್ಣ. ಆ ಭಾಷೆ ಬೇರೆ ಇತ್ತ, ನಮ್ಮ ಮಾತಾಡಕ್ಕೆ ಬರೋದ್ರ ಭಾಷೆ ಬೇರೆ ನೇವಣ್ಣ ಅಂದ್ರೆ ಆಯ್ತು ಬಿಡೋದು. ಮಕ್ಕೊಂತ ಮರ್ದ ಹಂಗೆ ಅಲ್ಲೋ ನೋಡು ಬರೋರು ಬಂದೀವಿ ಬರ್ತಾರಲ್ಲ, ಹಂಗಿಲ್ಲ ಸ್ವಲ್ಪ ಕಡಿಮೆ ಮಾಡಂಗಿಲ್ಲ ಆಯ್ತಂದ್ರೆ. ಪಾಪ ಗುರುಗಳ ಸಂಘದಿಂದ ಇಟ್ಟು ದುಶ್ಚಟದಿಂದ ದೂರ ಆಗಿ ಪೂರ ಆರಾಮ ಚಂದಾಗಿ ಶಾಸ್ತ್ರ ಕಲಿಯಕತ್ತಿದ್ರು. ನಿಮ್ಮೊಂದು ಶಾಸ್ತ್ರ ಕಲ್ತ ಚಂದ, ಶಾಸ್ತ್ರ ಕಲ್ತ ಎಲ್ಲ ಕಂಠಸ್ ಮಾಡಿದ್, ಎಲ್ಲ ಇದು ಮಾಡಿದ್. ಆಯ್ತು ಶಾಸ್ತ್ರಿನೇ ಆದ, ಚಂದ ಶಾಸ್ತ್ರ ಹೇಳಕತ್ತಿದ್, ಎಲ್ಲ ಕಡೆ ಪ್ರಚಾರ, ಗುರುಗಳು ಚಂದ ಪ್ರವಚನ ಮಾಡಕತ್ತಿದ, ಎಲ್ಲರೂ ಅವನಿಗೆ ಕರೆಯಕತ್ರಿ, ಎಲ್ಲ ಕಡೆ ಹೋಗಕತ್ತಿ, ಎಲ್ಲ ಚಂದ ಇದಾಯ್ತು, ಎಲ್ಲ ಆಯ್ತು. ಒಂದಿನ ಏನಾಯ್ತು ಅಂದ್ರೆ, ಬಾಜು ಮನ್ಯಾಗ ಹೋಗಿ, ನಿನ್ನ ಗಂಡ ಭೇಟಿಯಾಗಿದ್ದ, ಎಲ್ಲಿ ಇಂಥ ಊರಿಗೆ ಹೋಗಿದ್ದೆ ನಾನು, ಅಲ್ಲಿ ಒಂದು ಮದುವೆ ಇತ್ತು ಹೋಗಿದ್ದೆ, ಚಂದ ಪ್ರವಚನ ಮಾಡ್ಕೊತಿದ್ವಿ ನಿನ್ನ ಗಂಡ. ಅವನು ಹಾಗೆ ಹೆಣ್ತಿಗೆ ಹೇಳಿದ, ನಿನ್ನ ಗಂಡ ಭಾಳ ಚಂದ ಪ್ರವಚನ ಮಾಡ್ಕೊತೀನಿ, ಏನು ಭಕ್ತರು ನಮಸ್ಕಾರ ಮಾಡೋದೇನು, ಮುಂದ್ರ ದುಡ್ಡು ಎಲ್ಲರೂ ಕೊಟ್ಟು ನಮಸ್ಕಾರ ಮಾಡಿ ಇಷ್ಟು ಭಕ್ತ ಹೇಳಿದ್ರು. ಹಿಂಗೆ ಇಷ್ಟು ಸುಧಾರಿಸ ನನ್ನ ಗಂಡ ಅಂದಾಗ, ಭಾಳ ಚಂದ ತಿಂಗಳಿಗೆ ಪ್ರವಚನ ಮಾಡಕ್ಕಾಯ್ತು. ಆಯ್ತು ಅಂತ ತಿಳ್ಕೊಂಡು ಏನು ಬರು ಸೀದಾ ಗುರುಗಳ ಮಠ ಇಲ್ಲಿತ್ತು ನೋಡ್ರಿ ಆಶ್ರಮಕ್ಕೆ. ಗಂಟು ಬಂದ್ರಿ, ಆಶ್ರಮಕ್ಕೆ ಬಂದು ಯಪ್ಪ ಏನು ನಿನ್ನ ಗಂಡಿಗೆಲ್ಲ ಸುಧಾರಿಸಿ ನೋಡುವ ಚಂದಾಗೇನು ಅಂತಂದ್ರೆ ಗುರುಗಳು ಖುಷಿಯಿಂದ ಚಂದಾಗೇನು ಈಗೆಲ್ಲ ಚಂದ, ಎಲ್ಲ ಶಾಸ್ತ್ರ ಎಲ್ಲ ಕಲ್ತಾನೋದನ್ನೆಲ್ಲ ಚಂದ ಹೇಳ್ತಾನೆ ಕೇಳ್ತಾನೆ, ಎಲ್ಲ ಚಂದಾಗೇನು ಯಪ್ಪ ಅಂದೇನು ಇಲ್ರಿ. ಮಕ್ಕಳು 20 ವರ್ಷಕ್ಕೆ ಮದುವೆ ಬಂದಾಗ, ಮಕ್ಕಳು ಮದುವೆ ವಯಸ್ಸಿಗೆ ಬಂದಾರ, ನಾನು ಒಬ್ಬ ಹೆಣ್ಮಗಳು ಏನು ಮಾಡಲಿ, ಅದಕ್ಕಿಂತ ಕರ್ಕೊಂಡು ಹೋಗಿ ಬಂದಿದ್ದು, ಕರ್ಕೊಂಡು ಹೋಗಿ ಬಂದಿದ್ದು ಬೇಡ, ಕರ್ಕೊಂಡು ಹೋಗ್ಬೇಡ, ಶಾಸ್ತ್ರ ಹೇಳ್ತಾನ, ಶಾಸ್ತ್ರನ ಭಾಳ ಚಂದ ಕೇಳ್ತಾರೆ. ಅನ್ನಕ್ಕೆ ಬರಲ್ಲ ಗುರುಗಳಿಗೆ, ಈಟಲ್ಲಿ ಗ್ರಸ್ತ ಪಾಪ. ಅವನ ಇಚ್ಛೆ ಹೆಂಗದು ನೋಡ್ಬೇಕಲ್ಲ, ಹೌದು. ಅವಾಗ ಗುರುಗಳು ಅವನಿಗೆ ಕರೆಸಿದ್ರು, ಶಾಸ್ತ್ರಿಗೆ ಕರೆಸಿದ್ರು. ಏನಪ್ಪ ಮತ್ತೆ ನಿಮ್ಮ ಮನೆಗೆ ಬಂದ ನೋಡಿದ್ರಪ್ಪ, ನೋಡಿದಾಗಿದ್ದ ಮನಸ್ಸಿನ ಚಿಂತೆ ನಡೆದ ಅವನಿಗೆ. ಯಾವಾಗ ಆಶ್ರಮಕ್ಕೆ ಬಂದಾಳ ನೋಡ್ಯಾನ, ನೋಡಿದಾಗಿದ್ದ ನಮ್ಮ ಮಕ್ಕಳು ಹೆಂಗಿರ್ಬೇಕು, ಎಷ್ಟೊಂದು 20 ವರ್ಷ ಆಯ್ತು ಮನೆ ಬಿಟ್ಟು ಬಂದೀನಿ ಅಂತೆಲ್ಲ ಇದು ಮತ್ತೆ ಹಿಂಗೆ ಮಕ್ಕಳು ಮದುವೆ ವಯಸ್ಸಿಗೆ ಬಂದಾರಂತ. ಮತ್ತು ನಿನ್ನ ಹೆಂಡ್ತಿ ಮತ್ತು ನೀವು ಓದೋದು ಚಲೋ ಬಂದು ಚಲೋ ಆಗ್ತದ್ರಿ, ಮಕ್ಕಳು ಕೊಡ್ತಗಳು ಅದಾವ ಅಂತ ಅಂದಾರ. ಮತ್ತು ಹೋಗ್ತೀನೋ ತಮ್ಮ, ಯಪ್ಪ ನೀವು ಹೆಂಗೆ ಅಂತೀರ ಹಂಗ ಒಳಗದ ಹೋಗ್ಬೇಕು ಅನ್ನೋದು ಅದ. ಯಪ್ಪ ನೀವು ಹೆಂಗೆ ಅಂತೀರಿ ಹೆಂಗೆ ಅಂದ ತಕ್ಷಣ ನಾವು ಗುರುಗಳು ಹೆಂಗೆ ಅನ್ನಕ್ಕಾಗ್ತದೆ. ಅವನು ಬಲ್ಲಿ ಬೇಕದು, ಬಿಟ್ಟು ಬಂದೀನಿ ಅಂದ್ರೆ ಅಲ್ಲ, ಹೋಗ್ಬಾರ್ದು. ಅವ್ರು ಹೆಂಗೆ ನಡೀತದ ಜಗತ್ನಾಗ ಇದ್ರೆ ನಡೀತದ, ಇಲ್ಲಂದ್ರೆ ಈಗ ಇಸ್ತ್ರಿ ಹೆಂಗೆ 20 ವರ್ಷಕ್ಕಲ್ಲ, ಈಗೆಲ್ಲ ಕಾಳಿದೀನಿ ದೊಡ್ಡ ಮಾತು. ಆದ್ರೆ ಅವ್ರ ಮನುಷ್ಯನಿಗೆ ಅಷ್ಟು ದೃಢತೆ ಇಲ್ಲ. ಗುರು ಅಪ್ಪ ನೀವು ಹೆಂಗಂತಾರ ಗುರುಗಳು ಹೋಗಂದ್ರು.
ಆಯ್ತು ಬಂದ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದ ಇದನ್ನ ಬಂದದ ಇದಕ್ಕೆ ಅಂತ ತಿಳ್ಕೊಂಡು ಎಲ್ಲ ರೆಡಿ ಬ್ಯಾಗ್ ಗೀಗ್ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದ. ಗುರುಗಳದ ಒಂದು ಮಾತು, ಯಾಕಂದ್ರೆ 20 ವರ್ಷ ಇದು ಮಾಡ್ಯಾರಲ್ಲ, ಅವ್ರದೊಂದು ಮಾತು ಬೇಕಾಗಿತ್ತು ಆಟೆ. ಅದೇ ಒಂದ್ ವೇಳೆ ಇವ್ನಿಗೆ ಉಪರತಿ ಇತ್ತು ಅಂದ್ರ ಆಕೆ ಅಲ್ಲೇ ಸಾಯ್ತೀನಂದ್ರ ಹೋಗ್ತಿದ್ದಂಗೆ ಸಾಧ್ಯನಿಲ್ಲ. ಅದಕ್ಕೆ त्याग किए पीछे प्राप्त भय वस्तु की भोग की इच्छा का अभाव का नाम उपरति. ಎಲ್ಲ ಹೇಳಿದ ಎಲ್ಲ ಕೇಳ್ದು ಬೇಕಾದಂಗೆ ಹೇಳ್ದ ಕರೆ, ಏನು ಉಪರತಿನೇ ಇದ್ದಿಲ್ಲ ಅವನ ಬಲ್ಲೆ. ಬಿಟ್ಟು ಬಂದದ ವಿಷಯ ಬಂದ್ ನೋಡಿ ಬಳ್ಳಿ, ನಾ ಅದು ಹೇಳ್ಬೇಕಾಗ್ಯದ. ಬಿಟ್ಟು ಬಂದಿದ್ದ 20 ವರ್ಷ ಆಗ್ಯದ ಬಿಟ್ಟು, ಮತ್ತೆ ಬಂತದ 20 ವರ್ಷ ಆದ್ಮ್ಯಾಗ ಬಂದ ಮ್ಯಾಗ ಹೋದ ನೋಡ್ರಿ. ಅದಕ್ಕೆ ಉಪರತಿ ಎಲ್ಲ ಹೋಗಬಾರ್ದು. ಅದಕ್ಕೆ ಏನಂತಾರ ನಿಜವಾದಂತ ಉಪರತಿ ಅಂತಾರ. उपरति बिक है यही पेड़ भोगन में अधीनता रूप वैराग्य का फल है. ಉಪರತಿ ಅಂದ್ರ ಇದು ವೈರಾಗ್ಯದ ಫಲ, ವೈರಾಗ್ಯದ ಫಲ. ಅದಕ್ಕೆ ಹೇಳ್ತ ವನಿತಾದಿ ದೋಷ ದರ್ಶನವೇ ಬೀಜವು, ಆವ ಅನುವಿಂದ ಬಿಡುವುದು ರೂಪು, ಬಳಿಕ ಮನವತ್ತಲ ತಿರುಗ ನಿಷ್ಠೆಯದು ಕಾರ್ಯ, ವೈರಾಗ್ಯತೆಗೆ ನೆಲೆ ಎಂದು ಜ್ಞಾನ ಪ್ರತಿಪಾದನ ಸ್ಥಳ 3ನೇ ಪದ್ಯದೊಳಗೆ ಹೇಳ್ಯಾರ. ಈ ಮಾತನ್ನು ಹೇಳ್ಯಾರ, ಎಷ್ಟು ಚಂದ ಹೇಳ್ಯಾರ. ಅದಕ್ಕೆ ಉಪರತಿ ಏನದ, ಇದು ವೈರಾಗ್ಯದ ಫಲ, ವೈರಾಗ್ಯದ ಫಲ ಇದು. ವೈರಾಗ್ಯ ವನಿತಾದಿ ದೋಷ ದರ್ಶನವೇ ಬೀಜ. ಕಾರಣ, ವೈರಾಗ್ಯ ಕಾರಣ ಏನದ, ದೋಷ ದರ್ಶನವೇ ಬೀಜ. ಯಾವ್ದು ವಿಷಯಗಳಲ್ಲಿ ವನಿತಾದಿ ದೋಷ ದರ್ಶನವೇ ಬೀಜ, ಬೀಜ ವನಿತಾದಿ ದೋಷ ದರ್ಶನ ಬೀಜ. ಮತ್ತೇನಂತಾರ ಅವರು, ಆವ ಅನುವಿಂದ ಬಿಡುವುದು ರೂಪು. ಒಂದು ಅಣುವಿನ ಮ್ಯಾಗ ಅದನ್ನ ದೂರ ಸರಿಸ್ಬೇಕು. ಒಮ್ಮೆ ಪಟಕ್ಕನ ಕಡ್ಕೊಳಕ್ ಬರಂಗಿಲ್ಲ, ಪ್ರಪಂಚದಿಂದ ಒಮ್ಮೆಗೆ ಬಿಡ್ಕೊಳಕ್ ಬರಲ್ಲ, ತಪ್ತದಲ್ಲಿ. ಅಣುವಿನ ಮ್ಯಾಗ ಒಂದೀಟು ತಪ್ಸ್ಕೋಬೇಕು ಅಂತಾರ. ಒಂದು ನೀತಿ ಮ್ಯಾಗ ಹೋಗ್ಬೇಕು. ಆವ ಅಣುವಿಂದ ಬಿಡುವುದು ರೂಪ, ಅದರಿಂದ ದೂರ ಸರಿದು ಅಂತ ಅದು ಸ್ವರೂಪ. ಮನವತ್ತಲ ತಿರುಗದ ನಿಷ್ಠೆ, ಇದು ಮನ ಮತ್ತೆ ಪುನಃ ಆ ಕಡೆ ಹೋಗಬಾರ್ದು. ಏನು ಬಿಟ್ಟದಲ್ಲ, ಅಣುವಿನ ಮ್ಯಾಗ ಬಿಟ್ಟು ಬಂದದಲ್ಲ, ಬಿಟ್ಟದ್ದು ಮನಸ್ಸು ಪುನಃ ಮತ್ತೆ ಒಳ್ಳೆ ಆ ಕಡೆಗೆ ಹೋಗಬಾರ್ದು. ತಿರುಗದ ನಿಷ್ಠೆ ಅದು, ಮನವು ಅತ್ತ ತಿರುಗದ ನಿಷ್ಠೆ ಅದು. ಅದಕ್ಕೆ ಏನಂತಾರ, ಕಾರ್ಯ. ಕಾರ್ಯ ಅನ್ನೋದು ವೈರಾಗ್ಯದ ಫಲ. ಕಾರ್ಯ ಅಂದ್ರೆ ಏನು, ವೈರಾಗ್ಯದ ಫಲ. ವೈರಾಗ್ಯ ಕಾರಣ ಹೇಳಿದ್ರು, ಅದ್ರ ವೈರಾಗ್ಯದ ಸ್ವರೂಪ ಹೇಳಿದ್ರು. ವೈರಾಗ್ಯದ ಕಾರ್ಯ ಅಂದ್ರೇನು, ವೈರಾಗ್ಯದ ಫಲ ಹೇಳಿದ್ರು. ಅಂದ್ರೆ ಇಲ್ಲಿ ಉಪರತಿ ಅನ್ನೋದು ಏನದ, ಇದು ವೈರಾಗ್ಯದ ಫಲ. ಅದಕ್ಕೆ ಹೇಳ್ತಾರ ವಿಷಯ ಆಧೀನತ, ಭೋಗಮೆ ಅಧೀನತ, ಒಳ್ಳೆ ಮತ್ತೆ ಪುನಃ ಪ್ರವೃತ್ತಿ ಆಗದೇ ಇರುವುದು, ಮನಸ್ಸು ಆ ಕಡೆ ಹೋಗದೇ ಇರುವುದು. ಅದಕ್ಕೆ ಏನಂತಾರೆ, ಇದು ವೈರಾಗ್ಯಕ್ಕ ಫಲ ಹೇ. ಸಾಧನ ಸಹಿತ ಕರ್ಮ ತ್ಯಾಗಿ ಅಂದ್ರಲ್ಲ ಅವರು, ಸಾಧನ ಸಹಿತ ಕರ್ಮ ಬಿಡಬೇಕು ಅಂತಂದ್ರಲ್ಲ. ಸಾಧನಗಳು ಯಾವ ಅಂತ ಟಿಪ್ಪಣಿ 16ನೇ ಟಿಪ್ಪಣಿ ಹೇಳ್ತಾರ. ಸ್ತ್ರೀ ಧನ ಜಾತಿ ಅಭಿಮಾನ ಆದಿಕ ಕರ್ಮಕ್ಕೆ ಸಾಮಗ್ರಿ ಸಹಿತ, ಸಾಧನ ಸಹಿತ ಕರ್ಮವನ್ನು ತ್ಯಾಗ ಮಾಡು ಅಂತಂದ್ರೆ ಏನು, ಇವೆಲ್ಲ ಸ್ತ್ರೀ ಧನ ಜಾತಿ ಅಭಿಮಾನ ವರ್ಣ ಆಶ್ರಮಗಳು ಏನದ ಅವು ಸಾಧನಗಳು, ಕರ್ಮಕ್ಕೆ ಸಾಧನ. ಎಲ್ಲ ಸಾಧನ ಸಹಿತವಾಗಿ ಕರ್ಮವನ್ನು ಇವ ತ್ಯಾಗ ಮಾಡಬೇಕು ಅಂತ ಹೇಳಿದ್ರು. ಟೈಮ್ ಆಯ್ತು. ಈಗ 17ನೇದು ಒಂದು ಟಿಪ್ಪಣಿ ಬಂದದ, 17ನೇ ನಂಬರ್ ಟಿಪ್ಪಣಿ. ದೃಗ್ ನಾರಿ ಜಿಯ ಗ್ಲಾನ ಲಕ್ಕಿ ವೈ ಅಂತ ಒಂದೊಂದು ಶಬ್ದ. ವಿಷಯಗಳು ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು, ವಿಷಯಗಳು ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡು ಎಲ್ಲ ವಿಷಯಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದರು. ಆಮ್ಯಾಗ ಏನು ಮಾಡಿದ್ರು ಅಂದ್ರ, ಸ್ತ್ರೀ ವಿಷಯ ನಿನಗೆ ಕಂಡಾಗ ಅತಿಶಯವಾದಂಥ ದುಃಖ ಆಗ್ತದಂತ ತಿಳ್ಕೊಂಡು ಅದರಿಂದ ನೀನು ದೂರ ಇರಬೇಕು ಅಂತ. ಇಲ್ಲಿ ಬಂತು ನೋಡ್ರಿ ಸಂಶಯ ಬಂತು. ವಿಷಯ ಅಂದ್ರೇನು, ಸ್ತ್ರೀ ವಿಷಯ ಅಂದ್ರೇನು, ಎರಡು ಅರ್ಥ ಒಂದೇ ಅಲ್ಲ ಅಂತಾರ. ವಿಷಯಗಳು ಬಿಡೋದ್ರೆ ಆಯ್ತು, ಎಲ್ಲ ಅದ್ರಾಗೆ ಬಂದ್ವು. ಮತ್ತೆ ಹೆಚ್ಚಿಗೆ ಮತ್ತೆ ದೃಗ್ ನಾರಿ ಅಂದ್ರ ಸ್ತ್ರೀ ನಿನಗೆ ಭೇಟಿಯಾದಾಗ, ನಿನ್ನ ದೃಷ್ಟಿಗೆ ಬಿದ್ದಾಗ, ನಿನ್ನ ನೇತ್ರ ದೃಷ್ಟಿಗೆ ಬಿದ್ದಾಗ ಅತಿಶಯವಾದಂಥ ದುಃಖ ಇದರಿಂದ ಆಗ್ತದ ಅಂತ ತಿಳ್ಕೊಂಡು ನೀನು ಹಿಂದಕ್ಕೆ ಸರಿ ಅಂತ ಹೇಳಿದ್ರಲ್ಲ. ಅದಕ್ಕೆ ಟಿಪ್ಪಣಿಯೊಳಗ ಅವ್ರು ಯಾಕೆ ಹಿಂಗೆ ಹೇಳಿದ್ರು, ಪುನರುಕ್ತಿ ದೋಷ ಬರ್ತದ. ಪುನರುಕ್ತಿ ಹೇಳ್ಯಾರ, ಇಂದು ವಿಷಯ ತ್ಯಾಗ ಮಾಡು. ಮತ್ತೆ ಸ್ತ್ರೀ ವಿಷಯವನ್ನು ದುಃಖದಿಂದ ದುಃಖ ಆತಂತ ಮತ್ತೆ 2 ಸಲ ಯಾಕೆ ಹೇಳಿದ್ರು